ಓಂ ಶಾಂತಿ. ನಾವೆಲ್ಲರೂ ಸಹ ಈಗ ಕಲಿಯುಗದ ಶೂದ್ರ ಜನ್ಮದಿಂದ ಸಂಗಮ ಯುಗದ ಬ್ರಾಹ್ಮಣ ಜನ್ಮದ ಆತ್ಮಗಳಾಗಿದ್ದೇವೆ. ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಾಗಿದ್ದೇವೆ. ಶೂದ್ರ ಜನ್ಮದ ಸಂಸ್ಕಾರಗಳು ನಮಗೆ ಗೊತ್ತಿದೆ. ವಿಕಾರಗಳಲ್ಲಿ, ಹದ್ದಿನ ಒಂದು ಪ್ರಾಪ್ತಿಗಳಲ್ಲಿ ನಾವು ಇದ್ವಿ ಶೂದ್ರ ಜನ್ಮದಲ್ಲಿ. ಈಗ ನಾವು ಬೇಹದ್ದಿನ ಒಂದು ಪ್ರಾಪ್ತಿಯನ್ನ ಪಡ್ಕೊಳ್ತಾ ಬೇಹದ್ದಿನ ಸೇವಾದಾರಿಗಳಾಗಿ ನಾವು ಬ್ರಾಹ್ಮಣ ಒಂದು ಜೀವನವನ್ನ, ಪುರುಷಾರ್ಥಿ ಜೀವನವನ್ನ ನಡೆಸ್ತಿದ್ದೀವಿ. ಕೋಪ, ತಾಪ, ದ್ವೇಷ, ಅಸೂಯೆ ಇವೆಲ್ಲವೂ ಸಹ ಶೂದ್ರ ಜನ್ಮದಲ್ಲಿ ಇತ್ತು. ಕಲಿಯುಗದಲ್ಲಿ ಇದ್ದಾಗ ಆ ಒಂದು ಸಂಸ್ಕಾರಗಳು ಇರುತ್ತೆ. ಯಾವಾಗ ನಾವು ಬ್ರಾಹ್ಮಣ ಜನ್ಮಧಾರಿಗಳು, ದಿವ್ಯ ಜನ್ಮಧಾರಿಗಳು ನಾವು ಆಗ್ತೀವಿ, ಆಗ ನಮ್ಮ ಒಂದು ರೂಪ, ನಮ್ಮ ಒಂದು ಸ್ಮೃತಿ, ನಮ್ಮ ಒಂದು ಸಂಸ್ಕಾರಗಳು ಚೇಂಜ್ ಆಗ್ತಾ ಹೋಗುತ್ತೆ, ಪರಿವರ್ತನೆ ಆಗ್ತಾ ಹೋಗುತ್ತೆ. ಬಾಬಾ ನಮಗೆ ಬಂದು ತಿಳಿಸಿದರೆ, ಮಕ್ಕಳೇ ಈಗ ಅಂತಿಮ ಸಮಯ, ಈಗ ಮನೆಗೊರಡುವಂತಹ ಸಮಯ. ಈ ಕೋಪ, ತಾಪ, ಈ ವಿಕಾರಗಳು, ಹಳೆಯ ಸ್ವಭಾವ ಸಂಸ್ಕಾರಗಳು, ಈ ಹಳೆಯ ಪ್ರಪಂಚದ ಮೇಲೆ ಆಕರ್ಷಣೆ, ಮೋಹ, ದೇಹದಾರಿಗಳ ಮೇಲೆ ಆಕರ್ಷಣೆ, ಮೋಹ ಎಲ್ಲವನ್ನ ತ್ಯಜಿಸಿ ಬಿಡಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ನಾವು ಕೆಲವೊಂದು ಸಾರಿ ಏನಾಗ್ಬಿಡತ್ತೆ ಅಂತಂದ್ರೆ, ದೇಹದ ಅಭಿಮಾನದಲ್ಲಿ ಬಂದಾಗ ಇವೆಲ್ಲವೂ ಸಹ ಕೋಪ, ಆವೇಶ, ದ್ವೇಷದಲ್ಲಿ ಬರುವಂಥದ್ದು, ಮತ್ತೆ ನಿಂದನೆಗಳನ್ನ ಕೇಳ್ತೀವಿ. ಆ ಸಮಯದಲ್ಲಿ ನಾವು ಹೇಗೆ ವರ್ತಿಸಬೇಕು ಅನ್ನೋದು ಸಹ ನಮಗೆ ನಾವು ಮರ್ತೋಗ್ಬಿಡ್ತೀವಿ. ಆ ಸಮಯದಲ್ಲಿ ಕಲಿಯುಗದ ಸಂಸ್ಕಾರಗಳಲ್ಲಿ ಬಂದ್ಬಿಡ್ತೀವಿ, ಆ ಸ್ಮೃತಿಯಲ್ಲಿ ಬಂದ್ಬಿಡ್ತೀವಿ, ದೇಹದ ಸ್ಮೃತಿಯಲ್ಲಿ ಬಂದ್ಬಿಡ್ತೀವಿ. ಆದರೆ ಸದಾಕಾಲಿಕವಾಗಿರ್ತಿಲ್ಲ. ಬಾಬಾ ಹೇಳಿದ ರೀತಿಯಲ್ಲಿ ನಾವು ನಡೀತಿದ್ದೀವಿ, ಆದರೆ ಅದು ಸದಾಕಾಲಿಕವಾಗಿ ನಡೀತಿಲ್ಲ, ಸದಾ ಇರೋದಿಲ್ಲ. ಅದು ಆವಾಗವಾಗ ಇರುತ್ತೆ. ಪರಿಸ್ಥಿತಿಗಳು ಅಂತಹ ಒಂದು ಹಳೆ ಸ್ವಭಾವ ಸಂಸ್ಕಾರ ಜಾಗೃತ ಆಯಿತು, ಇಲ್ಲ ಇತರರಿಂದ ಅಂತಹ ಒಂದು ಅಂದರೆ ಯಾರಾದರೂ ಅಂತಹ ಸಂಸ್ಕಾರಗಳಿರುವಂಥವ್ರು ಎದುರುಗಡೆ ಬಂದರು, ನಿಂದನೆ ಮಾಡಿದ್ರು, ಕೋಪ ತೋರಿಸಿದ್ರು, ಆ ಸಮಯದಲ್ಲಿ ಅದು ಮಾಯ ಆಗಿಬಿಡತ್ತೆ. ಬಾಬಾರವರ ಸಂಸ್ಕಾರ, ಈ ಸಂಗಮ ಯುಗದ ಬ್ರಾಹ್ಮಣರ ಸಂಸ್ಕಾರ ಏನಿರಬೇಕು ಅದು ಮಾಯ ಆಗಿಬಿಡತ್ತೆ. ಯಾಕೆ ಅಂದರೆ ನಾವು ಅಟೆನ್ಷನನ್ನು ಕೊಡಬೇಕಾಗತ್ತೆ. ಬಾಬಾ ತಿಳಿಸ್ತಾರೆ, ಈಗ ನೀವು ಅಸುರಿ ಸಂಸ್ಕಾರಗಳಿಂದ ದೈವಿ ಸಂಸ್ಕಾರಗಳಾಗಿ ನೀವು ಪರಿವರ್ತನೆ ಮಾಡ್ಕೊಳ್ಬೇಕು. ಯಾಕಂದರೆ ಈಗ ನೀವು ದೈವಿ ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ, ಮನೆಗೆ ಹೋಗಿ ಆಮೇಲೆ ಹೊಸ ಪ್ರಪಂಚಕ್ಕೆ ಬರಬೇಕಾಗಿದೆ. ಈಗ ಇದನ್ನೆಲ್ಲ ನೀವು ಮರಿಬೇಕು, ಇದನ್ನು ನೀವು ಮನಸ್ಸು ಬುದ್ಧಿಯಿಂದ ತೆಗಿಬೇಕು, ಅತೀತ ಆಗಬೇಕು, ಎಲ್ಲದಕ್ಕೂ ಅತೀತ ಆಗಬೇಕು, ಸಾಕ್ಷಿ ಆಗಬೇಕು, ಬಾಬಾರವರ ಒಬ್ಬರನ್ನೇ ಸಾತಿಯಾಗಿ ಮಾಡ್ಕೋಬೇಕು. ಎಷ್ಟೆಲ್ಲ ಹೇಳ್ತಿರ್ತಾರೆ. ಆದರೆ ಇದು ನಾವು ನಡ್ಕೊಂಡ್ರೂ ಸಹ, ಬಾಬಾರವರು ಹೇಳಿದ ರೀತಿ ನಾವು ನಡ್ಕೊಂಡ್ರೂ ಸಹ ಅದು ಸದಾಕಾಲಿಕವಾಗಿ ಇರ್ತಿಲ್ಲ, ಆವಾಗವಾಗ ಬರ್ತಿದೆ ಆ ಒಂದು ಸಂಸ್ಕಾರ. ಯಾಕೆ ನಾವು ರಿಯಲೈಸ್ ಆಗಬೇಕು. ಈ ಸಮಯದಲ್ಲಿ ರಿಯಲೈಸೇಷನ್ ಶಕ್ತಿ ನಮಗೆ ಬೇಕು, ರಿಯಲೈಸ್ ಆಗಬೇಕು. ನಮ್ಮಲ್ಲಿರುವಂಥ ಆ ಒಂದು ತಿಳುವಳಿಕೆ ಏನಿದೆ, ಆತ್ಮದಲ್ಲಿ ಇರುವಂಥ ತಿಳುವಳಿಕೆ, ಜ್ಞಾನದ ಒಂದು ರಿಯಲೈಸೇಷನ್ ಬೇಕು. ಸುಮ್ಮನೆ ನಾವು ಜ್ಞಾನವನ್ನು ಕೇಳ್ತೀವಿ, ಬಾಬಾ ಹೇಳಿದ್ದಾರೆ ಈ ರೀತಿ ನಡ್ಕೋಬೇಕು ಅಂತ ನಡ್ಕೊಳ್ತಾ ಹೋಗ್ತೀವಿ, ಆದರೆ ಅದು ಸದಾಕಾಲಿಕವಾಗಿ ಇರೋದಿಲ್ಲ. ನೋಡಿ, ನಾವು ಯಾವಾಗ ಕೇಳದ್ದನ್ನ ಬಾಬಾ ಹೇಳಿದರೆ ನಾನು ಕೇಳಿದ್ದೀನಿ, ಅದರಂತೆ ನಾನು ನಡ್ಕೊಳ್ತಾ ಹೋಗ್ತೀನಿ, ಅದು ಸದಾಕಾಲಿಕವಾಗಿ ಇರೋದಿಲ್ಲ.
ಅಂದರೆ ನಡ್ಕೊಳ್ಳೋದು ಅಂತಂದರೆ ಏನು, ಬಾಬಾ ಹೇಳಿದರೆ ನಾನು ಮಾಡ್ತಿದ್ದೀನಿ ಅಲ್ಲ, ಅದನ್ನು ರಿಯಲೈಸ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಆಗ ಅದು ಸದಾಕಾಲಿಕವಾಗಿರುತ್ತೆ. ರಿಯಲೈಸ್ ಆಗಬೇಕು. ಆ ಒಂದು ಜ್ಞಾನವನ್ನು ರಿಯಲೈಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಸತ್ಯ ಅಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಾಬಾ ಈ ರೀತಿ ಹೇಳ್ತಿದಾರಲ್ಲ, ಇದು ಅಂತಿಮ ಸಮಯ, ಪ್ರತಿ ಸೆಕೆಂಡು ಸಹ ತುಂಬ ಅಮೂಲ್ಯವಾಗಿರುವಂಥದ್ದು. ಕರ್ಮಗಳ ಗುಹ್ಯಗತಿ ಬಗ್ಗೆ ತಿಳಿಸಿದ್ದಾರೆ, ಡ್ರಾಮಾ ಬಗ್ಗೆ ತಿಳಿಸಿದ್ದಾರೆ, ಎಲ್ಲವೂ ತಿಳಿಸಿದ್ದಾರೆ. ಆದರೂ ಕೂಡ ನಾವು ಅದರ ಒಂದು ರಿಯಲೈಸ್ ನಾವು ಮಾಡ್ಕೊಳ್ತಿಲ್ಲ. ಅಂದರೆ ರಿಯಲೈಸೇಷನ್ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ. ನಾವು ಕೇಳಿದ್ದೀವಿ, ಆ ರೀತಿ ನಡ್ಕೊಳ್ತೀವಿ, ಅದು ಒಂದು ಟೈಮ್ ಬರುತ್ತೆ, ಇನ್ನೊಂದು ಟೈಮ್ಗೆ ಅದು ಮರ್ತೋಗಿರ್ತೀವಿ. ಇಲ್ಲಿ ಎಲ್ಲದಕ್ಕೂ ಅಂದರೆ ರಿಯಲೈಸೇಷನ್ ಶಕ್ತಿ ಅನ್ನುವಂಥದ್ದು ಬೇಕು. ಈಗ ಬಾಬಾ ನೀವು ಆತ್ಮಗಳಾಗಿದ್ದೀರಾ, ನೀವು ಶರೀರ ಅಲ್ಲ ಅಂತಾರೆ. ನನ್ನನ್ನು ನಾನು ರಿಯಲೈಸ್ ಮಾಡ್ಕೊಳ್ಬೇಕು. ಹೌದು, ನಾನು ಆತ್ಮ. ಆತ್ಮಕ್ಕೆ ಜ್ಞಾನ ಕೊಡ್ತಿದ್ದಾರೆ, ಆ ಜ್ಞಾನದಲ್ಲಿ ಇದೆಲ್ಲ ಬರುತ್ತೆ ಅಲ್ವಾ. ಇದನ್ನು ನಾನು ರಿಯಲೈಸ್ ಆದಾಗ್ಲೇ ಅದನ್ನು ನಾನು ಧಾರಣೆಯಲ್ಲಿ ತರಕ್ಕೆ ಸಾಧ್ಯ ಆಗುತ್ತೆ. ಅದು ಸದಾಕಾಲಿಕವಾಗಿ ಸಂಸ್ಕಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಪದೇ ಪದೇ ಬಾಬಾ ಹೇಳ್ತಾರೆ, ನೀವು ಶಾಂತಿಯಲ್ಲಿರಬೇಕು, ನಿಮ್ಮ ಸ್ವಧರ್ಮನೇ ಶಾಂತಿ, ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂಥವರು, ವಿಶ್ವ ಕಲ್ಯಾಣಕಾರಿಗಳು ನೀವು ಅಂತ ಹೇಳ್ತಿರ್ತಾರೆ. ನಾವು ಅವಾಗವಾಗ ಪದೇ ಪದೇ ಏನು ಕೋಪದಲ್ಲಿ ಬರುವಂಥದ್ದು, ಆಕರ್ಷಣೆಯಲ್ಲಿ ಬರುವಂಥದ್ದು, ಮೋಹದಲ್ಲಿ ಬರುವಂಥದ್ದು, ವಿಕಾರಗಳಲ್ಲಿ ಬಂದ್ಬಿಡ್ತೀವಿ, ದೇಹದ ಒಂದು ಅಭಿಮಾನದಲ್ಲಿ ಬಂದ್ಬಿಡ್ತೀವಿ ನಾವು. ನಾನು ದೇಹ ಅನ್ನೋ ಅಭಿಮಾನ ಇದೆ ಅಂದರೆ, ದೇಹಾಭಿಮಾನ ಇದೆ ಅಂದರೆ ಅಲ್ಲಿ ನಾನು ಮಾಡ್ತಿದ್ದೀನಿ, ನಾನೇ ಅನ್ನುವಂಥದ್ದು ಬಂದ್ಬಿಡುತ್ತೆ. ಅಲ್ಲಿ ಆ ಅಭಿಮಾನ ಬಂದ್ಬಿಡುತ್ತೆ. ನಾನೇ ಕರೆಕ್ಟು, ನಾನೇ ಸರಿ ಇದ್ದೀನಿ, ನಾನು ಮಾಡುವಂಥದ್ದೇ ಪರ್ಫೆಕ್ಟ್ ಇರುತ್ತೆ, ನನ್ನಿಂದನೇ ಮಾಡೋಕ್ಕಾಗುವಂಥದ್ದು, ನನ್ನಲ್ಲಿ ಅಷ್ಟು ಶಕ್ತಿ ಇದೆ, ನನ್ನಲ್ಲಿ ಇಷ್ಟು ಬುದ್ಧಿ ಇದೆ, ನನ್ನಲ್ಲಿ ಅಷ್ಟು ಜ್ಞಾನ ಇದೆ, ನಾನು ಈ ಥರ ಇದ್ದೀನಿ, ನಾನು ಆ ಥರ ಇದ್ದೀನಿ. ಇದೆಲ್ಲ ಅಭಿಮಾನ. ಎಲ್ಲಿ ಅಭಿಮಾನ ಇರುತ್ತೆ ಅಲ್ಲಿ ಅವಮಾನ ಇರುತ್ತೆ ಅಂತಲೂ ಬಾಬಾ ಹೇಳ್ತಾರೆ. ಅಂದರೆ ಅಭಿಮಾನ ಇರೋ ಕಡೆ ಅವಮಾನ ಹುಡ್ಕೊಂಡ್ಬರುತ್ತೆ ಅಂತ ಹೇಳ್ತಾರೆ. ಈಗ ನಾನೇ ಅನ್ನೋ ಅಭಿಮಾನ ಇದೆ ಅಂದರೆ ಅಲ್ಲಿ ಅವಮಾನ ತಪ್ಪಿದ್ದಲ್ಲ. ಆಗ ಅವಮಾನವನ್ನು ನಾನು ಏನು ಮಾಡಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ ಅಲ್ವಾ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ ನಾನು. ಆ ಒಂದು ಅವಮಾನ, ಇನ್ಸಲ್ಟ್ ಫೀಲ್ ಯಾವಾಗ ಬರುತ್ತೆ, ಅಭಿಮಾನ ಇದ್ದಾಗ. ನಾನು, ನಂದು, ನನ್ನವರು ಇವೆಲ್ಲ ಬಂತು ಅಂದರೆ, ನಾನು ದೇಹ ಅನ್ನೋ ಅಭಿಮಾನ ಇತ್ತು ಅಂದರೆ ಈ ನನ್ನದು, ನನ್ನವರು ಇವೆಲ್ಲ ಬಂದ್ಬಿಡುತ್ತೆ ಅಭಿಮಾನ. ಇವೆಲ್ಲದರ ಮೇಲೆ ಅಭಿಮಾನ. ಮತ್ತು ಅಭಿಮಾನ ಇದೆ ಅಂದರೆ ಅಲ್ಲಿ ಅವಮಾನ ಫೀಲ್ ಆಗುತ್ತೆ ನಮಗೆ, ಇನ್ಸಲ್ಟ್ ಫೀಲ್ ಆಗುತ್ತೆ. ಅಲ್ಲಿ ಅಭಿಮಾನ ಇಲ್ಲ ಅಂದರೆ ಆ ಇನ್ಸಲ್ಟ್ ಫೀಲ್ ಆಗಲ್ಲ ನಮಗೆ. ನಾನು ಆತ್ಮದ ಒಂದು ಅಭಿಮಾನದಲ್ಲಿದ್ದಾಗ ಅಲ್ಲಿ ಇನ್ಸಲ್ಟ್ ಫೀಲ್ ಆಗೋದಿಲ್ಲ. ಇನ್ಸಲ್ಟ್ ಫೀಲ್ ಆದಾಗ ನಮ್ಗೆ ಏನು ಅನಿಸುತ್ತೆ, ಕೋಪ ಬರುತ್ತೆ, ಬೇಜಾರಾಗುತ್ತೆ, ಅಳು ಬರುತ್ತೆ, ದುಃಖ ಬರುತ್ತೆ, ಸಹನೆ ಇರೋದಿಲ್ಲ, ಆವೇಶ ಬರುತ್ತೆ, ನಾವಲ್ಲಿ ವಿಕರ್ಮಗಳನ್ನು ಮಾಡಿಬಿಡ್ತೀವಿ. ಅಲ್ವಾ. ಎಲ್ಲದಕ್ಕೂ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ರಿಯಲೈಸ್ ಆಗಬೇಕಾಗಿರುವಂಥದ್ದು, ಈಗ ಮನೆಗೆ ಹೋಗುವಂಥ ಸಮಯ, ಬಾಬಾ ಬಂದಿದ್ದಾರೆ, ನಮ್ಮನ್ನು ರೆಡಿ ಮಾಡ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಮತ್ತು ನಾವು ಸಹ ಇತರರನ್ನು ತಯಾರಿ ಮಾಡಬೇಕಲ್ಲ, ಮನೆಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡಬೇಕಲ್ಲ. ನಮ್ಮನ್ನು ನಿಮಿತ್ತ ಮಾಡಿದ್ದಾರೆ, ಆ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ. ರಿಯಲೈಸ್ ಮಾಡ್ಕೋಬೇಕು. ನಾನು ಆತ್ಮ, ನನ್ನ ಒಂದು ರಿಯಲೈಸು, ಬಾಬಾರವರ ಒಂದು ರಿಯಲೈಸು, ಅವರನ್ನು ನಾವು ರಿಯಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಡ್ರಾಮಾ, ಪ್ರತಿಯೊಂದು ಪಾತ್ರದ ಒಂದು ರಿಯಲೈಸೇಷನ್ ನಮಗೆ ಬೇಕಾಗತ್ತೆ.
ಜ್ಞಾನ ಅಂದ್ರೇ ತಿಳುವಳಿಕೆ, ವಿವೇಕ ಅಲ್ವಾ? ಅದರ ಒಂದು ರಿಯಲೈಸ್ ಆಗುವಂತಹದ್ದು ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಅದು ರಿಯಲೈಸ್ ಆದರೆ ಅದು ಸದಾಕಾಲಿಕವಾಗಿರುತ್ತೆ, ಅದು ಸಂಸ್ಕಾರ ಆಗ್ಬಿಡುತ್ತೆ. ಇಲ್ಲ ಅಂದರೆ ಕೇಳ್ತೀವಿ, ಸಂಕಲ್ಪ ಮಾಡ್ತೀವಿ, ಅದು ಕಾರ್ಯದಲ್ಲಿ ಕೂಡ ಅಷ್ಟೊಂದು ಸಫಲತೆಯನ್ನು ತರೋದಿಲ್ಲ. ಅದು ರಿಯಲೈಸ್ ಆದಾಗ ಅಲ್ಲಿ ಸಫಲತೆಯನ್ನು ತರುತ್ತೆ. ನಾವು ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಈ ಕ್ಷಣನೇ ನಾನು ಶರೀರ ಬಿಟ್ಬಿಟ್ರೆ ನನ್ನ ಒಂದು ಸ್ಥಿತಿ, ನನ್ನ ಒಂದು ಗತಿ ಯಾವ ರೀತಿ ಇರುತ್ತೆ? ಕೋಪದಲ್ಲಿ ಬಂದಿರ್ತೀನಿ, ಆವೇಶದಲ್ಲಿ, ದ್ವೇಷದಲ್ಲಿ, ದುಃಖದಲ್ಲಿ ನಾನಿರ್ತೀನಿ, ಚಿಂತೆಯಲ್ಲಿರ್ತೀನಿ, ಟೆನ್ಷನಲ್ಲಿರ್ತೀನಿ, ವಿಕಾರಗಳಲ್ಲಿ ಬಂದಿರ್ತೀನಿ. ನಾನು ಈ ಸೆಕೆಂಡೇ ನಾನು ಶರೀರ ಬಿಟ್ಬಿಟ್ರೆ ನನ್ನ ಒಂದು ಅಂತಿಮ ಒಂದು ಗತಿ ಯಾವ ರೀತಿ ಇರುತ್ತೆ? ನಾನು ಅದನ್ನು ಪರಿಶೀಲಿಸ್ಬೇಕಾಗತ್ತೆ, ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಮಮ್ಮ ಒಂದು ಸ್ಲೋಗನ್ ಹೇಳಿದ್ದಾರೆ ಅಲ್ವಾ? ಅವರು ಜೀವನದಲ್ಲಿ ಅದನ್ನು ಧಾರಣೆ ಮಾಡಿಕೊಂಡು ಅದರಂತೆ ನಡೆದು ತೋರಿಸಿದ್ರು ಅವರು. ಹರ್ ಗಡಿ ಅಂತಿಮ ಗಡಿ ಅಂತ. ಆ ರೀತಿನೇ ನಾವು ಜೀವಿಸಬೇಕು, ಇಲ್ಲಿ ಬದುಕಬೇಕು ನಾವಿಲ್ಲಿ. ಹರ್ ಗಡಿ ಅಂತಿಮ ಗಡಿ. ಯಾವ ಸಮಯ ನಮಗೆ ಅಂತಿಮ ಸಮಯ ಆಗಿರುತ್ತೆ, ಯಾವ ಸಮಯದಲ್ಲಿ ನಮ್ಮ ಒಂದು ಈ ಜೀವನ ಅಂತ್ಯ ಆಗತ್ತೆ, ಈ ಜೀವನದ ಪ್ರಯಾಣ ಅಂತ್ಯ ಆಗತ್ತೆ, ನಮಗೆ ಗೊತ್ತಿರೋದಿಲ್ಲ ಅಲ್ಲ. ನಾವು ಯಾವ ರೀತಿ ಅಂತಂದರೆ, ನಾವು ಇನ್ನೇನು ಸಾಯೋದೇ ಇಲ್ವೇನೋ, ನಾವಿಲ್ಲೇ ಇರ್ತೀವೇನೋ, ನಾವಿಲ್ಲೇ ಇರುವಂಥವ್ರು, ನಾವು ಸಾಯೋದೇ ಇಲ್ಲ, ಆ ರೀತಿ ನಾವು ಬದುಕ್ತಿರ್ತೀವಿ. ಇವತ್ತೆಲ್ಲ ನಾಳೆ ಶರೀರ ಬಿಟ್ಟೋಗುವಂಥವನು, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಬಿಟ್ಟೋಗುವಂಥವ್ರು, ಅದಕ್ಕೋಸ್ಕರ ಯಾರ್ಯಾರ ಮೇಲೇನೋ ಕೋಪ, ಯಾರ್ಯಾರ ಮೇಲೇನೋ ದ್ವೇಷ, ಸಂಬಂಧಗಳನ್ನು ಹಾಳು ಮಾಡಿಕೊಂಡು ಅಲ್ವಾ, ನಮ್ಮ ಸ್ಥಿತಿಯನ್ನು, ಆರೋಗ್ಯವನ್ನು ಕೆಡಿಸ್ಕೊಂಡು, ಇಲ್ಲಿ ಬಾಬಾ ಹೇಳ್ದಂತೆ ನಡೀದೆ ವಿಕರ್ಮಗಳನ್ನು ತಯಾರು ಮಾಡಿಕೊಂಡು, ಪಾಪಗಳನ್ನು ತಯಾರು ಮಾಡಿಕೊಂಡು, ಪದವಿನೂ ಭ್ರಷ್ಟ ಮಾಡಿಕೊಂಡು, ಇಲ್ಲೂ ಶಿಕ್ಷೆಗಳನ್ನು ಅನುಭವಿಸೋ ಥರ, ಮತ್ತು ಧರ್ಮರಾಜಪುರಿಯಲ್ಲೂ ಶಿಕ್ಷೆಗಳನ್ನು ಅನುಭವಿಸೋ ಥರ ಏನೆಲ್ಲ ನಾವು ಮಾಡ್ತಿದ್ದೀವಿ. ನಾವೇನು ಇಲ್ಲೇ ಇದ್ದು ಬಿಡೋದಿಲ್ಲ. ಯಾವ ಸಮಯ ಅನ್ನೋದು ನಮಗೆ ಗೊತ್ತಿಲ್ಲ, ಯಾವ ಸಮಯದಲ್ಲಿ ನಾವು ಶರೀರ ಬಿಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಎಲ್ಲರ ಜೊತೆ ಸ್ನೇಹದಿಂದ, ಪ್ರೀತಿಯಿಂದ ಇರಿ, ಒಗ್ಗಟ್ಟಾಗಿರಿ, ಒಬ್ಬ ತಂದೆಯನ್ನು ನೆನಪು ಮಾಡಿ. ಎಷ್ಟೇ ಹೇಳ್ತಾರಲ್ಲ ಬಾಬಾ, ಮಧುರತೆಯನ್ನು ಧಾರಣೆ ಮಾಡಿ, ಎಲ್ಲರಿಗೂ ಸುಖ ಕೊಡಿ, ಶಾಂತಿ ಕೊಡಿ, ನೀವೇ ಇದಕ್ಕೆ ನಿಮಿತ್ತ ಆಗಿದ್ದೀರಾ ಅಂತ ಹೇಳ್ತಿರ್ತಾರೆ ಬಾಬಾ. ಮತ್ತೆ ನಾವು ಅದನ್ನು ಮಾಡ್ತಿದ್ದೀವಾ? ಈಗ ನಾವು ಲೌಕಿಕದಲ್ಲೂ ಹೇಳ್ತಿರ್ತಾರೆ, ಬೆಲೆ ಗೊತ್ತಾಗಬೇಕು ನಮಗೆ. ಯಾವುದರದಾದರೂ ಸಹ ಅದರ ಬೆಲೆ ಗೊತ್ತಾದಾಗ್ಲೇ ನಾವು ಅದನ್ನು ಕರೆಕ್ಟಾಗಿ ನಾವು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಹಸಿವಾದಾಗ್ಲೇ ಅನ್ನದ ಬೆಲೆ ಗೊತ್ತಾಗತ್ತೆ ಅಂತಾರೆ, ಹೊಟ್ಟೆ ತುಂಬಿದಾಗ ಕೇರ್ಲೆಸ್ಸು ಅಲ್ವಾ, ಏನೋ ತಿನ್ಬೇಕೇನೋ ಕೊಡ್ತಿದ್ದಾರೆ ತಿನ್ನಬೇಕು. ಆ ಹೊಟ್ಟೆ ಹಸಿವಾದಾಗ ನಾವು ಕೊಡುವಂತಹ ಬೆಲೆ ಏನಿದೆ, ಆ ಒಂದು ಆಹಾರಕ್ಕೆ, ಆ ಪದಾರ್ಥಕ್ಕೆ, ಅನ್ನಕ್ಕೆ, ಅದು ಹೊಟ್ಟೆ ತುಂಬಿದಾಗ ನಾವು ಕೊಡೋದಿಲ್ಲ ಅಲ್ವಾ. ಮತ್ತೆ ನಾವು ಇನ್ನೂ ಒಂದು ಯೋಚನೆ ಮಾಡ್ತಿರ್ತೀವಿ, ಜೊತೆಯಲ್ಲಿ ಇದ್ದಾಗ ನಮಗೆ
ಅವರ ಬೆಲೆ ಏನು ಅನ್ನೋದು ನಮಗೆ ರಿಯಲೈಸ್ ಆಗಲ್ಲ. ಅವರು ದೂರ ಹೋದ್ಮೇಲೆ ನಮಗೆ ರಿಯಲೈಸ್ ಆಗತ್ತೆ ಅಂತೆಲ್ಲ ನಾವು ಹೇಳ್ತಿರ್ತೀವಿ ಅಲ್ವಾ. ಅಂದರೆ ಅದರ ಒಂದು ಬೆಲೆ ನಾವು ರಿಯಲೈಸ್ ಆಗಬೇಕು. ಈಗ ಬಾಬಾ ಹೇಳ್ತಿದಾರಲ್ಲ, ಅದನ್ನು ನಾವು ರಿಯಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಅದರ ಬೆಲೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಅದರ ಒಂದು ಮಹತ್ವ, ಅದರ ಒಂದು ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಎಷ್ಟು ಮುಖ್ಯ ಅನ್ನೋದು ನಮಗೆ ಅರಿವಾಗಬೇಕು, ರಿಯಲೈಸ್ ಆಗಬೇಕು. ಆಗ ಅದರಂತೆ ನಾವು ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಸಮಯದಲ್ಲೂ ನಾವು ಅದೇ ರೀತಿ ನಡ್ಕೊಳ್ಳೋದಕ್ಕೆ, ಸ್ಥಿರವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಸ್ಟೋರಿ ಇದೆ, ಅದು ನೀವು ಕೇಳಿರ್ಬೋದು ಕೆಲವರು. ಏನು ಅಂದರೆ, ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಒಬ್ಬ ಸಾಧು ಇದ್ರು. ಆ ಸಾಧುಗೆ ತನ್ನ ಶಿಷ್ಯರಿದ್ರು. ಆ ಶಿಷ್ಯರಿಗೆ ಯಾವಾಗಲೂ ಪ್ರವಚನವನ್ನ ಸಾಧು, ಗುರು ಅಲ್ವಾ ಅವರು, ಕೊಡ್ತಾ ಇದ್ರು. ಆಗ ಆಶ್ರಮದಲ್ಲಿ ಒಬ್ಬ ಅಪರಿಚಿತ ಒಂದು ವ್ಯಕ್ತಿ ಪ್ರವೇಶ ಮಾಡ್ತಾನೆ. ಎಲ್ಲಿಗೆ? ಆಶ್ರಮಕ್ಕೆ ಪ್ರವೇಶ ಮಾಡಿಬಿಟ್ಟು ಆ ಸಾಧು ಇರ್ತಾರಲ್ಲ, ಆ ಗುರು, ಅವರಿಗೆ ಹೆಂಗಂದ್ರೆ ಹಂಗಲ್ಲ ತುಂಬ ವ್ಯಾಚ್ಯ ಶಬ್ದಗಳಿಂದ ಬೈದ್ಬಿಡ್ತಾರೆ, ನಿಂದನೆ ಮಾಡುವಂಥದ್ದು. ಆ ಸಾಧು ಏನು ಮಾಡಿದ್ರು, ಆ ವ್ಯಕ್ತಿ ಕಡೆ ನೋಡ್ಬಿಟ್ಟು ಏನು ಸಮಾಧಾನ ಕೊಡೋದಿಲ್ಲ, ಏನು ರಿಟರ್ನ್ ಏನು ಮಾತಾಡೋದಿಲ್ಲ, ಮೌನವಾಗಿರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಆ ವ್ಯಕ್ತಿ ಬೈತಾ ಇದ್ನಲ್ಲ, ಆ ವ್ಯಕ್ತಿ ಬೈತಿದ್ದಂತಹ ವ್ಯಕ್ತಿ, ಆ ನಿಂದನೆ ಮಾಡ್ತಿದ್ನಲ್ಲ ಆ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಹೊರಟೋಗ್ತಾನೆ. ಆಗ ಅಲ್ಲಿರುವಂಥ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಇರ್ತಾರೆ. ಅವ್ರಿಗೆ ಅದೆಲ್ಲ ಬೈತಾ ಇರೋದು, ಆ ಒಬ್ಬ ಅಪರಿಚಿತ ವ್ಯಕ್ತಿ ಬೈತಾ ಇರೋವಂಥದ್ದು ಅವ್ರ ಗುರುಗಳಿಗೆ, ಸಾಧುಗೆ ಕೇಳಿಸ್ಕೊಂಡು ಕೋಪ ಬಂದ್ಬಿಟ್ಟಿರುತ್ತೆ. ಇವ್ರಿಗೆ ಕೋಪ ಬಂದ್ಬಿಟ್ಟಿರುತ್ತೆ ಶಿಷ್ಯನಿಗೆ. ನಮ್ಮ ಗುರು ಯಾಕೆ ಏನು ಅದಕ್ಕೆ ರಿಟರ್ನ್ ಕೊಡದೆ, ಉತ್ತರ ಕೊಡದೆ, ಸ್ಪಂದಿಸದೆ ಕೇಳಿಸ್ಕೊಳ್ತಾ ಇದ್ದೋಗ್ಬಿಟ್ರು ಅಂತ ಇವ್ರಿಗೆ ಆಶ್ಚರ್ಯನೂ ಆಗತ್ತೆ. ಅವ್ರ ಮೇಲೆ ಕೋಪ ಬಂದರೆ ಆ ವ್ಯಕ್ತಿ ಮೇಲೆ, ಇವ್ರ ಗುರು ಮೇಲೆ ಆಶ್ಚರ್ಯ ಆಗತ್ತೆ ಶಿಷ್ಯನಿಗೆ. ಆಮೇಲೆ ಎಲ್ಲನೂ ಅವರ ಪ್ರವಚನ ಎಲ್ಲ ಮುಗೀತು. ಆಮೇಲೆ ಆ ಶಿಷ್ಯ ಅವರ ಗುರು, ಆ ಸಾಧು ಹತ್ರ ಬಂದು, ಗುರುಜಿ, ಆ ವ್ಯಕ್ತಿ ನಿಮ್ಮನ್ನು ಅಷ್ಟು ಕ್ರೂರವಾಗಿ ಬೈತಾ ಇದ್ದಲ್ಲ, ಅಷ್ಟು ಘೋರವಾಗಿ ನಿಮ್ಮನ್ನು ದೂಷಿಸ್ತಾ ಇದ್ದ, ನಿಂದನೆ ಮಾಡ್ತಾ ಇದ್ದ, ನೀವು ಮೌನವಾಗಿ ಹೇಗಿದ್ರಿ? ದಯಮಾಡಿ ನನಗೆ ಅದರ ಬಗ್ಗೆ ತಿಳಿಸಿ. ನೀವು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಇಷ್ಟು ಪ್ರಶಾಂತವಾಗಿ ನಗ್ತಾ ಇದ್ರಿ, ಏನು ಸಮಾಧಾನ ಕೊಡದೆ, ರಿಟರ್ನ್ ಏನು ನೀವು ಅವ್ರ ಥರನೇ ಬೈದೆ, ಕೋಪ ಮಾಡಿಕೊಳ್ದೆ, ಹೇಗೆ ನೀವು ಇದಕ್ಕೆ ಸಾಧ್ಯ ಆಯಿತು? ನಿಮಗೆ ಸ್ವಲ್ಪನೂ ಕೂಡ ಕೋಪ ಬರಲಿಲ್ಲ, ಸ್ವಲ್ಪನೂ ಕೂಡ ನಿಮ್ಮ ಮುಖದ ಒಂದು ರೂಪರೇಖೆಗಳು ಕೂಡ ಚೇಂಜ್ ಆಗಲಿಲ್ಲ. ನಿಮ್ಮ ರಹಸ್ಯ ಏನು ಅಂತ ಶಿಷ್ಯ ಗುರುವನ್ನು ಕೇಳ್ದ. ಆಗ ಆ ಗುರು, ಆ ಸಾಧು ನಗ್ತಾ, ಮುಗುಳ್ನಗೆಯಿಂದ ನಗ್ತಾ, ಆ ರಹಸ್ಯವನ್ನು ಖಂಡಿತವಾಗಿ ನಿನಗೆ ನಾನು ಹೇಳ್ತೀನಿ, ಆದರೆ ಫಸ್ಟು ನಾನು ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಗುರು ಶಿಷ್ಯನ ಹತ್ರ ಹೇಳ್ದ. ಶಿಷ್ಯನಿಗೆ ಆಶ್ಚರ್ಯ ಆಗುತ್ತೆ, ಏನು ಅಂತ ವಿಷಯ? ಗುರುಜಿ ದಯಮಾಡಿ ಹೇಳಿ ಅಂತ ಶಿಷ್ಯ ಗುರುವನ್ನು ಕೇಳ್ತಾನೆ. ಆಗ ಸಾಧು ಗುರು ಹೇಳ್ತಾರೆ, ನೀನು ಇನ್ನೂ 1 ವಾರ ಅಷ್ಟೇ ಬದುಕೋದು, ಆಮೇಲೆ ನೀನು ಸತ್ತೋಗ್ಬಿಡ್ತೀಯ. ನಿನ್ನ ಜೀವನದ ಒಂದು ಅಂತ್ಯ ಹತ್ತಿರದಲ್ಲಿದೆ. 1 ವಾರ ಅಷ್ಟೇ, 7 ದಿನಗಳಷ್ಟೇ ನೀನು ಬದುಕುವಂಥದ್ದು, ಆಮೇಲೆ ನೀನು ಬದುಕೋದಿಲ್ಲ ಅಂತ ಹೇಳ್ತಾರೆ ಆ ಗುರು ಶಿಷ್ಯನಿಗೆ. ಅದನ್ನು ಕೇಳಿಸ್ಕೊಂಡ ಶಿಷ್ಯ ತುಂಬ ಆಶ್ಚರ್ಯ, ಅಂದರೆ ಏನು ಮಾತಾಡೋಕ್ಕೆ ಆಗೋದಿಲ್ಲ, ಮಾತೇ ಬರೋದಿಲ್ಲ, ಆ ಥರ ಕುಂದು ಬಿಡ್ತಾನೆ.
ಯಾರೋ ಹೇಳಿದಿದ್ರೆ, ಬೇರೆ ಯಾರೋ ಹೇಳಿದಿದ್ರೆ ಅದನ್ನ ನಂಬ್ತಿರ್ಲಿಲ್ವೇನೋ. ಆದ್ರೆ ತನ್ನ ಗುರು ಹೇಳಿದ್ದು ಅಲ್ವಾ, ಅವ್ರ ಮೇಲೆ ತುಂಬ ಪೂರ್ತಿ ವಿಶ್ವಾಸ, ಗೌರವ ಇದೆ. ಆದ್ರಿಂದ ಅದನ್ನ ಸುಳ್ಳು ಅಂತ ನಂಬಕ್ಕಾಗೋದಿಲ್ಲ ಅಲ್ಲ, ನಂಬೋದಿಲ್ಲ. ಆ ಶಿಷ್ಯ ಸುಳ್ಳು ಅಂತ ನಂಬೋದಿಲ್ಲ, ನಿಜ ಅಂತ ನಂಬ್ತಾನೆ. ಈಗ ಆ ಗುರು ಹೇಳಿರೋ ಪ್ರಕಾರವಾಗಿ ಈ ಶಿಷ್ಯನಿಗೆ ಬದುಕೋದಕ್ಕೆ ಇರುವಂತಹ ದಿನ ಕೇವಲ 7 ದಿನಗಳು. ಎಷ್ಟು? 7 ದಿನಗಳು ಮಾತ್ರನೇ ಉಳಿದಿದೆ. ಆ ಶಿಷ್ಯ ತುಂಬಾನೇ ಕುಗ್ಗೋಗ್ಬಿಡ್ತಾನೆ, ನಿರಾಸೆಯಲ್ಲಿ ಬಂದ್ಬಿಡ್ತಾನೆ. ತುಂಬಾ ಏನು ಆ ನಿರಾಸೆಯಲ್ಲಿ ಬಂದು ಯಾವುದ್ರ ಬಗ್ಗೆನೂ ಅಷ್ಟೊಂದು ಹೆಚ್ಚಾಗಿ ಆಲೋಚನೆನೂ ಮಾಡೋಕ್ಕಾಗದೇ ಇರುವಂತಹ ಆ ಥರ, ಅಂದರೆ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿರತ್ತೆ. ಆಮೇಲೆ ಒಂದು ಕ್ಷಣ ಸ್ಥಿರವಾಗಿದ್ದು ಪ್ರಶಾಂತವಾದ ಮನಸ್ಸಿಂದ ಆಲೋಚನೆ ಮಾಡ್ದ ಶಿಷ್ಯ. ಆತ ತನ್ನ ಜೀವನದಲ್ಲಿ ಆ ಒಂದು ಕೊನೆಯ 7 ದಿನಗಳೇನಿದೆ, ಆ 7 ದಿನಗಳನ್ನು ನಾನು ಸಂಪೂರ್ಣವಾಗಿ 7 ಅಂದರೆ ಆ 7 ದಿನಗಳು ಏನಿದೆ ಆ ಸಂಪೂರ್ಣವಾಗಿ ನಾನು ಬದುಕಬೇಕು, ಜೀವಿಸಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಇರೋದು 7 ದಿನ ಅಲ್ವಾ, ಆ 7 ದಿನ ನಾನು ಸಂಪೂರ್ಣವಾಗಿ ನನ್ನ ಜೀವನವನ್ನು ನಾನು ನಡೆಸಬೇಕು ಅಂತ ತನ್ನ ಗುರು ಆಶೀರ್ವಾದದ ಜೊತೆಗೆ ಆಶ್ರಮವನ್ನು ಬಿಟ್ಬಿಡ್ತಾನೆ. ಗುರು ಹತ್ರ ಆಶೀರ್ವಾದ ತಗೊಂಡು ಆ ಶಿಷ್ಯ ಆಶ್ರಮವನ್ನು ಬಿಟ್ಬಿಡ್ತಾನೆ. ದಾರಿಯಲ್ಲಿ ಶಿಷ್ಯ ತನ್ನ ಜೀವನದ ಬಗ್ಗೆನೆ ಆ 7 ದಿನಗಳ ಅಂದರೆ ಆ 7 ದಿನಗಳ ಬಗ್ಗೆನೆ ಯೋಚನೆ ಮಾಡ್ತಾ, ಹೇಗೆ ನಾನು ಈ 7 ದಿನಗಳನ್ನು ಸದ್ವಿನಿಯೋಗ ನಾನು ಮಾಡ್ಕೊಳ್ಬೇಕು ಅಂತ ಆಲೋಚನೆಯನ್ನು ಮಾಡ್ಕೊಳ್ತಾ ಹೋಗ್ತಾನೆ. ತುಂಬ ಆಲೋಚನೆ ಮಾಡಿದ್ದಾದ್ಮೇಲೆ ಆತ ತನ್ನ ಗುರೂಜಿ ಬೋಧನೆಗಳನ್ನು, ಆ ಪ್ರವಚನಗಳನ್ನು ಅನುಸರಿಸಿ ವಿನಮ್ರತೆ, ಪ್ರೇಮ, ಭಗವಂತನ ಬಗ್ಗೆ ಭಕ್ತಿಯಿಂದ ಬದುಕೋದಕ್ಕೆ, ಜೀವಿಸೋದಕ್ಕೆ ಉಳಿದಿರೋ 7 ದಿನಗಳನ್ನು ನಾನು ಕಳಿಬೇಕು ಅಂತ ಡಿಸೈಡ್ ಮಾಡ್ಕೊತಾನೆ. ಅಂದ್ರೆ ಏನು? ನನ್ನ ಜೀವನ ಈ 7 ದಿನ ಹೇಗಿರಬೇಕು ಅಂದರೆ ವಿನಮ್ರತೆಯಿಂದ ಕೂಡಿರಬೇಕು, ಪ್ರೀತಿಯಿಂದ ಕೂಡಿರಬೇಕು, ಭಗವಂತನ ಬಗ್ಗೆ ಭಕ್ತಿ ಎನ್ನುವಂಥದ್ದು ಇರಬೇಕು. ಇದು ತನ್ನ ಗುರೂಜಿ ಬೋಧನೆಯ ಒಂದು ರೂಪದಲ್ಲಿ ಈ ವಿಷಯಗಳನ್ನು ತಿಳಿಸಿರ್ತಾರೆ. ಇದನ್ನ ತಗೊಂಡು 7 ದಿನಗಳು ನಾನು ಈ ರೀತಿ ನನ್ನ ಜೀವನವನ್ನು ನಾನು ನಡೆಸಬೇಕು, 7 ದಿನ ನಾನು ಈ ಸಮಯವನ್ನು ಕಳಿಬೇಕು ಅಂತ ಡಿಸೈಡ್ ಮಾಡ್ಕೊತಾನೆ. ಆ ಕ್ಷಣದಿಂದನೇ ಆತನ ಒಂದು ಸ್ವಭಾವ ತುಂಬ ತೀವ್ರವಾಗಿ ಚೇಂಜ್ ಆಗ್ಬಿಡುತ್ತೆ. ಏನ್ ಮಾಡ್ತಾನೆ ಅಂದ್ರೆ, ಆತ ಎಲ್ಲರನ್ನ ಅತ್ಯಂತ ಪ್ರೇಮಪೂರಿತವಾದ, ಅಂದ್ರೆ ಪ್ರೇಮದಿಂದ ಕೂಡಿರುವಂತ, ಪ್ರೀತಿಯಿಂದ ಕೂಡಿರುವಂತ ಹೃದಯದಿಂದ ಎಲ್ಲರನ್ನ ಭೇಟಿ ಮಾಡ್ತಾ ಇದ್ದ, ಪ್ರೀತಿಯಿಂದ ಭೇಟಿ ಮಾಡ್ತಾ ಇದ್ದ. ಆ ಪ್ರೀತಿ ಕಾಣ್ತಿತ್ತು, ಯಾರನ್ನು ಭೇಟಿ ಮಾಡಿದ್ರು ಕೂಡ ಅವರಿಗೆ ಇವನ ಒಂದು ಪ್ರೀತಿ ಅನುಭವ ಆಗ್ತಿತ್ತು. ಆ ಹೃದಯ ಪ್ರೇಮಪೂರಿತವಾಗಿತ್ತು. ಯಾವುದಕ್ಕೂ ಅಷ್ಟೇ, ಯಾರ ಮೇಲೂ ಅಷ್ಟೇ ಕೋಪ ಮಾಡ್ಕೊಳ್ತಾ ಇರಲಿಲ್ಲ. ಆತ ಜಾಸ್ತಿ ಸಮಯ ಭಗವಂತನ ಸ್ಮರಣೆಯಲ್ಲಿ ಕಳೀತಾ ಇದ್ದ ಸಮಯನೂ ಕೂಡ. ಯಾರ ಜೊತೆನೂ ಕೋಪ ಮಾಡ್ಕೊಳ್ದೆ ಆಯ್ತಾ, ಭಗವಂತನ ನೆನಪಲ್ಲಿ ಸ್ಮರಣೆಯಲ್ಲಿ ಸಮಯವನ್ನ ಕಳೀತಾ ಇದ್ದ. ಯಾರನ್ನೇ ಭೇಟಿ ಮಾಡಿದ್ರು, ಯಾರೇ ಹತ್ರ ಬಂದರೂ ಕೂಡ ಅವರಿಗೆ ಪ್ರೀತಿಯಿಂದ ಅವರನ್ನು ಭೇಟಿ ಮಾಡ್ತಿದ್ದ. ಆತ ಮಾಡಿದ ಪಾಪಗಳು ಮೊದಲು ಅಂದ್ರೆ ಅದಕ್ಕೆ ಮುಂಚೆ ಆತ ಏನೇನು ಪಾಪಗಳು ಮಾಡಿದ್ದ ಅದನ್ನೆಲ್ಲ ನೆನೆಸ್ಕೊಂಡು ಪಶ್ಚಾತ್ತಾಪ ಕೂಡ ಪಟ್ಟ. ಗೊತ್ತಿದ್ದೋ ಇಲ್ಲ ಗೊತ್ತಿಲ್ದೇನೋ ಯಾರ ಜೊತೆ ಎಲ್ಲಾದ್ರೂ ಕೂಡ
ಜಗಳಗಳನ್ನು ಮಾಡಿ ಅವರಿಗೆ ಕಷ್ಟ ಕೊಟ್ಟು ದುಃಖ ಕೊಟ್ಟಿದ್ರೆ ಅಂಥ ಆತ್ಮಗಳಿಗೆ ಹೋಗಿ ಅವರೆಲ್ಲರಿಗೂ ಸಹ ಕ್ಷಮಾಪಣೆಯನ್ನು ಸಹ ಕೇಳ್ದ. ನನಗೆ ಕ್ಷಮಿಸಿ, ನಾನು ಗೊತ್ತಿಲ್ದೇನೋ ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಿ, ನಿಮಗೆ ದುಃಖ ಕೊಟ್ಬಿಟ್ಟೆ, ನಿಮಗೆ ಕಷ್ಟ ಕೊಟ್ಬಿಟ್ಟೆ, ನನ್ನನ್ನು ಕ್ಷಮಿಸಿ ಅಂತ ಕ್ಷಮೆಯನ್ನು ಕೇಳ್ದ. ಮತ್ತೆ ತನ್ನ ಒಂದು ದಿನಚರ್ಯ ಮುಗಿಸಿದ ಆದ್ಮೇಲೆ ಆತ ಭಗವಂತನ ಸ್ಮರಣೆಯಲ್ಲಿ ಮುಳುಗೋಗ್ಬಿಡ್ತಾ ಇದ್ದ. ಈ ಥರ 6 ದಿನಗಳು ಕಳೆದ. 7ನೇ ದಿನ ಬಂತು, ಲಾಸ್ಟ್ ದಿನ, ಕೊನೆಯ ದಿನ ಬಂತು. ಆಗ ಶಿಷ್ಯ ತನ್ನ ಈಗ ನಂದು 7ನೇ ದಿನ, ಈ ದಿನದಲ್ಲಿ ನಾನು ಇನ್ನೇನು ಸತ್ತೋಗ್ಬಿಡ್ತೀನಿ, ನಾನಿನ್ನು ಬದುಕೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಅದಕ್ಕಿಂತ ಮುಂಚೆನೇ ಒಂದ್ಸಾರಿ ಹೋಗಿ ನಮ್ಮ ಗುರುವನ್ನ ಭೇಟಿ ಮಾಡಿ ಮಾತಾಡಬೇಕು, ನೋಡಬೇಕು ಅಂತ ಕೋರ್ಕೊಳ್ತಾನೆ. ತನ್ನ ಗುರುವನ್ನ ಭೇಟಿ ಮಾಡಿ ಆತನ ಪಾದಗಳನ್ನು ಸ್ಪರ್ಶಿಸಿ, ಗುರುಜಿ, ನನ್ನ ಈ 7 ದಿನದ ಸಮಯ ಏನು ಆಯಿತು, ಮುಗಿತಾ ಬಂತು, ಸಮಯ ಅನ್ನುವಂಥದ್ದು ಹತ್ರ ಬಂದ್ಬಿಡ್ತು, ನನ್ನ ಕೊನೆಯ ಕ್ಷಣಗಳು ನಿಮ್ಮ ಹತ್ರನೇ ನಾನು ಕಳಿಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಗುರುಜಿ ಅಂತ ಶಿಷ್ಯ ಗುರುಜಿ ಹತ್ರ ಹೇಳ್ದ. ದಯಮಾಡಿ ಕೊನೆ ಸಾರಿ ನಿಮ್ಮ ಆಶೀರ್ವಾದ ನನಗೆ ಕೊಡಿ ಅಂತ ಹೇಳ್ದ ಗುರು ಹತ್ರ. ಯಾರು? ಶಿಷ್ಯ. ಕೊನೆ ಸಾರಿ ನಿಮ್ಮ ಆಶೀರ್ವಾದ ನನಗೆ ಸಿಗಬೇಕು, ನಾನು ನಿಮ್ಮ ಹತ್ರನೇ ಇರೋ ಸ್ವಲ್ಪ ಸಮಯ ಏನಿದೆ ನಿಮ್ಮ ಹತ್ರನೇ ಕಳಿಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಹೇಳ್ದ, ನನಗೆ ಆಶೀರ್ವಾದ ಕೊಡಿ ಅಂತ. ಸಾಧು ಆಗ ಅವ್ರ ಗುರು ಈ ಥರ ಹೇಳ್ತಾರೆ, ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇರುತ್ತೆ, ನೀನು ದೀರ್ಘಕಾಲ ಆರೋಗ್ಯವಾಗಿ ಬದುಕು, ಅಂತ ಆಶೀರ್ವಾದ ಮಾಡ್ದ. ಯಾರಿಗೆ? ಶಿಷ್ಯನಿಗೆ ಗುರು. 7 ದಿನಗಳ ಹಿಂದೆ ಗುರು ಹತ್ರ ಕೇಳಿಸ್ಕೊಂಡಿದ್ದ ವಿಷಯ ಆದಮೇಲೆ ತನ್ನ ಗುರುವಿನ ಬಾಯಿಂದ ಇಂತಹ ಒಂದು ಆಶೀರ್ವಾದವನ್ನ ಕೇಳಿಸ್ಕೊಂಡು ಶಿಷ್ಯನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಏನಪ್ಪ, ನಮ್ಮ ಗುರು ಮೊದಲಾದ್ರೆ ಈ ಥರ ನೀನು ಬದುಕೋದೇ 7 ದಿನ, ಆಮೇಲೆ ನಿನ್ನ ಜೀವನನೇ ಇರೋದಿಲ್ಲ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಆರೋಗ್ಯವಾಗಿ ಬದುಕುವಂತ ಆಶೀರ್ವಾದ ಬೇರೆ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗ್ತಾನೆ. ತನ್ನ ಶಿಷ್ಯನನ್ನ ಆಶೀರ್ವದಿಸಿದ್ದ ಆದ್ಮೇಲೆ ಗುರು ಕೇಳ್ತಾನೆ ಶಿಷ್ಯನನ್ನ, ಈಗ ಹೇಳು, ಇಂದಿನ 7 ದಿನಗಳು ಹೇಗಿತ್ತು ನಿನಗೆ? ಈಗ ದಿನಗಳು ನೀನು ಕಳೆದಲ್ಲ, ಅದು ಹೇಗಿತ್ತು ನಿನಗೆ? ನೀನು ಮೊದಲಿನ ಥರ ಆ 7 ದಿನಗಳಿಗೆ ಮುಂಚೆ ಹೇಗಿದ್ದೆ ಅದೇ ಥರನೇ ಎಲ್ಲರ ಮೇಲೆ ಕೋಪದಲ್ಲಿ ಬರುವಂಥದ್ದು, ಆವೇಶದಲ್ಲಿ ಬರುವಂಥದ್ದು, ಜಗಳ ಆಡುವಂಥದ್ದು, ಅದೆಲ್ಲ ಇತ್ತ ನಿನಗೆ? ಈ 7 ದಿನಗಳು ಹೇಗಿತ್ತು ಅಂತ ಗುರು ಶಿಷ್ಯನನ್ನ ಕೇಳ್ದ. ಆಗ ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ಅಸಲು ಇಲ್ವೇ ಇಲ್ಲ, ನಾನು ಬದುಕೋದಕ್ಕೆ ಕೇವಲ 7 ದಿನಗಳು ಮಾತ್ರನೇ ಇದೆ. ನಾನು ಅಂತಹ ಒಂದು ಕೆಲಸಕ್ಕೆ ಬರದೇ ಇರುವಂತಹ ಪ್ರವರ್ತನೆಯಿಂದ ಆ 7 ದಿನಗಳನ್ನ ಹೆಂಗ್ ನಾನು ವ್ಯರ್ಥ ಮಾಡ್ಕೊಳ್ಳಿ? ಇವೆಲ್ಲ ಕೆಲ್ಸಕ್ಕೆ ಬರೋದಾ ಇವೆಲ್ಲನೂ? ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ನಿಂದನೆ ಮಾಡೋದು, ಇವೆಲ್ಲ ದುಃಖ ಕೊಡೋದು, ಇವೆಲ್ಲನೂ ಸಹ ಕೆಲ್ಸಕ್ಕೆ ಬರದೇ ಇರುವಂಥದ್ದಲ್ಲ. ಇರೋದು 7 ದಿನ, ಅದು ಎಷ್ಟು ಅಮೂಲ್ಯವಾದಂತಹ ದಿನಗಳವು. ಆ 7 ದಿನಗಳಲ್ಲಿ ಹೋಗ್ಬಿಟ್ಟು ಈ ಕೆಲ್ಸಕ್ಕೆ ಬರದೇ ಇರುವಂತಹ ಅಂಥದ್ರಲ್ಲಿ ಹೋಗಿ ಆ ಸಮಯವನ್ನ ಕಳೀಲ, 7 ದಿನಗಳನ್ನ ಅಂತ ಹೇಳ್ತಾನೆ. ಅದಕ್ಕೆ ಬದಲಾಗಿ ನಾನು ಆ ಥರ ಮಾಡದೆ ಪ್ರೇಮ ಪೂರಿತ ಹೃದಯದಿಂದ ಎಲ್ಲರನ್ನ ಮಾತಾಡಿಸ್ತಾ ಸಮಯವನ್ನ ಕಳೆದೆ. ನಾನು ಯಾವತ್ತಾದ್ರೂ ಯಾರಿಗಾದ್ರೂ ಕಷ್ಟ ಕೊಟ್ಟು ದುಃಖ ಕೊಟ್ಟಿರ್ತೀನಲ್ಲ, ಅಂಥವರಿಗೆ ಕ್ಷಮಾಪಣೆಯನ್ನು ಕೂಡ ನಾನು ಕೇಳಿದೆ ಗುರುಜಿ. ನಾನು ಈ ಥರ ಸಮಯವನ್ನ ನಾನು ಕಳೆದೆ. ಅಂತಹ ಒಂದು ಕೋಪ, ತಾಪ, ಅವುಗಳಲ್ಲಿ ನಾನು ದ್ವೇಷ, ಅವುಗಳಲ್ಲಿ ನಾನು ಹೋಗ್ಲಿಲ್ಲ ಅಂತ ಹೇಳ್ದೆ. ನಾನು ಆ ಸಮಯವನ್ನ ಅವುಗಳಲ್ಲಿ ನಾನು ಕಳೆಯೋದಕ್ಕೆ ನನಗೆ ಇಷ್ಟಪಡಲಿಲ್ಲ. ನಾನು
ಈ ರೀತಿ ನಾನು ಓದೆ ಅಂತ ಹೇಳ್ತಾನೆ ಶಿಷ್ಯ. ಅದಕ್ಕೆ ಗುರು ನಗ್ತಾ, ಮುಗುಳ್ನಗೆಯಿಂದ ನಗ್ತಾ, ನೋಡು ಈಗ ನಿನಗೆ ನನ್ನ ರಹಸ್ಯ ಗೊತ್ತಾಯ್ತಾ, ನನ್ನ ರಹಸ್ಯ ನಿನಗೆ ಗೊತ್ತಾಯ್ತಲ್ಲ, ನೀನೂ ಕೂಡ ಅನುಭವ ಮಾಡಿಕೊಂಡೆ. ಏನು, ನಾನು ಯಾವ ಕ್ಷಣದಲ್ಲಾದರೂ ಸತ್ತೋಗ್ಬೋದು, ಈ ಶರೀರ ಬಿಟ್ಟು ಹೋಗ್ಬೋದು ಅಂತ ನನಗೆ ಗೊತ್ತಾದಾಗ, ಅಂದ್ರೆ ಗುರು ಹೇಳ್ತಿದ್ದಾರೆ, ನಾನು ಯಾವುದೇ ಕ್ಷಣದಲ್ಲಾದ್ರೂ ನಾನು ಈ ಶರೀರವನ್ನು ಬಿಟ್ಟು ಹೋಗ್ಬೋದು, ನಾನು ಸತ್ತೋಗ್ಬೋದು ಅಂತ ಗೊತ್ತಾದಾಗ ಬೇರೆಯವರ ಬಗ್ಗೆ, ಅಂದ್ರೆ ಬೇರೆಯವರ ಬಗ್ಗೆ ಕೆಟ್ಟ ಭಾವನೆಗಳಿಂದ ತುಂಬಾ ವ್ಯಾಲ್ಯೂಬಲ್, ತುಂಬಾ ಬೆಲೆಯುಳ್ಳ ಸಮಯವನ್ನ ಯಾಕೆ ವ್ಯರ್ಥ ಮಾಡ್ಕೊಳ್ಳೋದು ಅಲ್ವಾ? ಈಗ ಅವ್ರು ಬಂದು ನಿಂದನೆ ಮಾಡಿ ಬೈದು ಹೋದ್ರಲ್ಲ, ಆ ಸಮಯ ಅವ್ರು ಬಂದು ಬೈದು ಹೋದ್ರು, ಆ ಬೈಯೋದ್ರಲ್ಲೇನೆ ಅಂಥವ್ರ ಬಗ್ಗೆ ಯೋಚನೆ ಮಾಡ್ತಾ ಯಾಕೆ ನಾನು ಆ ಸಮಯವನ್ನ ನಾನು ಕಳ್ಕೊಳ್ಳೋದು? ಅದಕ್ಕೆ ಬದಲಾಗಿ ಅಂದ್ರೆ ಎಲ್ಲರ ಹೃದಯದಲ್ಲಿ, ಎಲ್ಲರಿಗೂ ಸಹ ಎಲ್ಲರ ಹೃದಯದಲ್ಲಿ ಸ್ಥಾನ ಸಂಪಾದನೆ ಮಾಡ್ಕೊಳ್ಬೇಕು. ನನ್ನ ಸಮಯವನ್ನು ನಾನು ಸದ್ವಿನಿಯೋಗ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನಗೆ ಗೊತ್ತು ಯಾವ ಸಮಯದಲ್ಲಿ ನಾನು ಶರೀರ ಬಿಡ್ತೀನೋ, ನಾನು ಸತ್ತೋಗ್ತೀನೋ ಅಲ್ವಾ? ಹಾಗಾಗಿ ಇವ್ಯಾವುದು ಇರಬಾರ್ದು. ಆ ಕ್ಷಣಗಳನ್ನು ನಾನು ತುಂಬಾ ಅಮೂಲ್ಯವಾದ ಕ್ಷಣಗಳು, ಆ ಕ್ಷಣಗಳನ್ನು ನಾನು ಒಳ್ಳೆ ರೀತಿಯಲ್ಲಿ ನಾನು ಕಳಿಬೇಕು ಅನ್ನೋದು ನನಗೆ ಗೊತ್ತು. ಹಾಗಾಗಿ ಅವ್ರು ಏನೋ ಬಂದು ನಿಂದನೆ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅದ್ರ ಬಗ್ಗೆ ನಾನು ಅದನ್ನು ಮನಸ್ಸಲ್ಲೂ ಹಾಕ್ಕೊಳ್ಳಿಲ್ಲ, ಅದಕ್ಕೆ ಮನಸ್ಸು ಕೊಡಲಿಲ್ಲ ನಾನು ಅಂತ ಗುರು ಹೇಳ್ತಾನೆ. ಪಶ್ಚಾತ್ತಾಪ, ದ್ವೇಷ, ವಾದ ಇವೆಲ್ಲ ಮಾಡೋದಕ್ಕೆ ಜೀವನ ತುಂಬ ಚಿಕ್ಕದಾಗಿದೆ. ಇರೋದೇ ಜೀವನ ಚಿಕ್ಕದು. ಆ ಚಿಕ್ಕದಾದ ಜೀವನ ಈ ಪಶ್ಚಾತ್ತಾಪ, ಈ ಒಂದು ದ್ವೇಷ, ಈ ವಾದ ಜಗಳಗಳು ಇವೆಲ್ಲ ಮಾಡೋದಕ್ಕೆ ನಾವು ಉಪಯೋಗಿಸ್ಬಾರ್ದು. ಜೀವನವೆಲ್ಲ ಕ್ಷಮಿಸೋದು, ಮುಂದೆ ಹೋಗುವಂಥದ್ದೇ. ಜೀವನವೆಲ್ಲ ಏನು, ಯಾರು ಏನೇ ಮಾಡಿದ್ರು ಅವರನ್ನು ಕ್ಷಮಿಸ್ತಾ ಮುಂದೆ ಹೋಗ್ತಾ ಇರಬೇಕು. ಯಾಕಂದ್ರೆ ಜೀವನ ತುಂಬ ಚಿಕ್ಕದಲ್ವಾ, ಅದರಲ್ಲೇ ಸಿಕ್ಕಾಕೊಂಡು ಅವರಂತೆಯೇ ನಾವು ನೋಡ್ಕೊಂಡು ಅಲ್ಲೇ ಇದ್ದೋಗ್ಬಿಡಬಾರ್ದು. ಕ್ಷಮಿಸಬೇಕು, ಮುಂದೆ ಹೋಗ್ತಾ ಇರಬೇಕು. ಜೀವನದ ನಿಜವಾದಂತಹ ಲಕ್ಷ್ಯ ಆನಂದ, ಸದಾ ಆನಂದ, ಸುಖ, ಶಾಂತಿಯಿಂದ ಇರುವಂತಹದ್ದೇ ಜೀವನದ ಒಂದು ನಿಜವಾದಂತಹ ಲಕ್ಷ್ಯ ಆಗಿದೆ. ಯಾರಾದ್ರೆ ಈ ಜೀವನದ ಒಂದು ರಹಸ್ಯವನ್ನ ಈ ರೀತಿ ನಿಜವಾಗ್ಲೂ ಅರ್ಥ ಮಾಡ್ಕೋತಾರೋ ಅವರು ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಸಹ ಅವರು ಪ್ರಶಾಂತವಾಗಿರ್ತಾರೆ. ಯಾವುದರ ಒಂದು ಗೊಂದಲದಲ್ಲಿ, ಚಂಚಲತೆಯಲ್ಲಿ ಬರೋದಿಲ್ಲ. ಅವರು ಪ್ರಶಾಂತವಾಗಿರ್ತಾರೆ, ಸದಾ ಸಂತೋಷವಾಗಿರ್ತಾರೆ. ಜ್ಞಾನ ಅಂದ್ರೆ ಇದೇನೆ. ನಿನ್ನ ಜೀವನದಲ್ಲಿ ಪ್ರತಿ ಕ್ಷಣನೂ ಅದು ನಿನ್ನ ಕೊನೆಯ ಕ್ಷಣ ಅಂತ ಭಾವಿಸಿ ನೀನು ಬದುಕು ಅಂತ ಗುರು ಶಿಷ್ಯನಿಗೆ ಹೇಳ್ತಾನೆ. ನಿನ್ನ ಜೀವನದಲ್ಲಿ ಪ್ರತಿ ಕ್ಷಣನೂ ಸಹ, ಈ ಕ್ಷಣ ಬಂತು ಒಂದು ಸೆಕೆಂಡು, ಆ ಕ್ಷಣದಿಂದ ನನ್ನ ಒಂದು ಅಂತಿಮ ಕ್ಷಣ ಆಗಿರ್ಬೋದಲ್ಲ, ಆ ರೀತಿ ಜೀವಿಸಿ ಬದುಕು, ಅಂದ್ರೆ ಆ ರೀತಿ ಭಾವಿಸಿ ನೀನು ಬದುಕು ಅಂತ ಹೇಳ್ದ. ಅದಕ್ಕೆ ಹೇಳುವಂತ ಗಡಿ ಅಂತಿಮ ಗಡಿ ಆಯ್ತಲ್ಲ, ಈ ರೀತಿ ಬದುಕು ಅಂತ ಉಪದೇಶ ಮಾಡ್ತಾನೆ ಗುರು ಶಿಷ್ಯನಿಗೆ. ಈ ಇವೆಲ್ಲನ ಕೇಳಿಸ್ಕೊಂಡು ಆ ಶಿಷ್ಯ ಹಿಂದೆನೆ ಅರ್ಥ ಮಾಡ್ಕೊಂಡ, ಯಾಕೆ ನನ್ನ ಗುರು ನನಗೆ ಈ ರೀತಿ ಹೇಳಿದ್ರು, ನನ್ನ ಗುರುಗಳು ಯಾಕೆ ನನಗೆ ಈ ರೀತಿ ಹೇಳಿದ್ರು, ಇವಾಗ ಅದರಿಂದ ನಾನು ಏನು ಕಲಿತೆ, ಏನು ನನ್ನ ಪರಿವರ್ತನೆಯನ್ನು ತಂದೆ, ಏನು ಅರ್ಥ ಮಾಡ್ಕೊಂಡೆ
ಎಲ್ಲ ಗೊತ್ತಾಗತ್ತೆ. ಮತ್ತೆ ಎಲ್ಲವೂ ಸಹ ಅಂದರೆ ಪ್ರಶಾಂತವಾದಂತಹ ಜೀವನವನ್ನು ಹೇಗೆ ನಡೆಸೋದು, ಪ್ರೇಮಪೂರ್ವಕವಾದಂಥ ಜೀವನವನ್ನು ಹೇಗೆ ನಡೆಸೋದು, ಇವೆಲ್ಲವನ್ನ ಅದರಿಂದ ಅರ್ಥ ಮಾಡ್ಕೊಂಡ ಅಲ್ವಾ ಆ ಶಿಷ್ಯ. ಅಂದರೆ ಇದರಲ್ಲಿ ಅವನಿಗೆ ಎಕ್ಸ್ಪೀರಿಯನ್ಸ್ ಆಯಿತು. ಆ ಶಿಷ್ಯನಿಗೆ ಏನಾಯಿತು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಯಿತು. ಯಾವ ರೀತಿ ಇರಬೇಕು, ಯಾವುದು ಶಾಶ್ವತ ಅಲ್ಲ, ಜೀವನ ಅನ್ನುವಂಥದ್ದು ತುಂಬ ಚಿಕ್ಕದಾಗಿದೆ, ದ್ವೇಷವನ್ನು ತೊಲಗಿಸ್ಬೇಕು, ಪ್ರೀತಿಯನ್ನು, ಪ್ರತಿಯೊಬ್ಬರ ಬಗ್ಗೆ ಪ್ರೀತಿಯ ಭಾವನೆಯನ್ನು ಇಡಬೇಕು ಅನ್ನೋದು ಆ ಶಿಷ್ಯನಿಗೆ ಆವಾಗ ಅರ್ಥ ಆಗತ್ತೆ. ಹಾಗೆ ಇಲ್ಲಿ ನಮಗೆ ಬಾಬಾ ಹೇಳ್ತಿದ್ದಾರೆ, ಅಚಾನಕ್ಕಾಗಿ ಅಕಸ್ಮಾತಾಗಿ ಯಾವಾಗ ಏನು ಬೇಕಾದರೂ ಆಗತ್ತೆ ಮಕ್ಕಳೇ, ಎವರ್ ರೆಡಿ ಆಗಿರಿ. ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಬಿಡಿ, ದೇಹಾಭಿಮಾನ ಬಿಡಿ, ವಿಕಾರಗಳನ್ನು ಬಿಡಿ, ಕೋಪದಲ್ಲಿ ಬರೋದು, ನಿಂದನೆ ಮಾಡೋದು, ದುಃಖ ಕೊಡುವಂಥದ್ದು, ಈ ರೀತಿ ಮುಳ್ಳುಗಳಾಗಬೇಡಿ, ಹೂಗಳಾಗಿ. ಈ ಸಮಯ ಇಡೀ ಕಲ್ಪಕ್ಕೆ ಆಧಾರ ಆಗಿದೆ. ಈ ಸಮಯದಲ್ಲಿ ನೀವು ಎಷ್ಟು ನನ್ನ ಶ್ರೀಮತದಂತೆ ನೀವು ನಡೀತಿರೋ ಅಷ್ಟೇ ಇಡೀ ಕಲ್ಪ ನೀವು ಸುಖವಾಗಿರ್ತೀರಾ, ಚೆನ್ನಾಗಿರ್ತೀರಾ. ಈಗ ಮನೆಗೋಗುವಂಥ ಸಮಯ, ಕಲಿಯುಗ ಸಮಾಪ್ತಿ ಆಗ್ತಾ ಇದೆ. ಈಗ ಮಹಾವಿನಾಶದ ಸಮಯ ಹತ್ತಿರ ಬಂದಿದೆ. ನಿಮ್ಮ ಶರೀರಗಳ ಮೇಲೂ ನಿಮಗೆ ಭರವಸೆ ಇಲ್ಲ. ಆದ್ದರಿಂದ ಪ್ರತಿ ಸೆಕೆಂಡೂ ಸಹ ಶ್ರೇಷ್ಠವಾಗಿ ಖುಷಿಯಿಂದ ಪರಮಾತ್ಮನ ನೆನಪಿನಲ್ಲಿ ಕಳೀರಿ. ಆತ್ಮಾಭಿಮಾನಿಗಳಾಗಿ, ಪರಮಾತ್ಮನ ಅಭಿಮಾನಿಗಳಾಗಿ ಎಲ್ಲರಿಗೂ ಸಹ ಪರಮಾತ್ಮನ ಪ್ರೀತಿ, ಶಾಂತಿ, ಸುಖ, ಆನಂದ, ಈ ಗುಣಗಳನ್ನು, ಶಕ್ತಿಗಳನ್ನು ಕೊಡ್ತಾ ಹೋಗಿ. ಯಾರು ಏನೇ ಮಾಡಿದ್ರು ಕ್ಷಮಿಸಿ, ಅವರನ್ನು ಪರಿವರ್ತನೆ ಮಾಡಿ. ಯಾವುದನ್ನು ಮನಸ್ಸಿಗೆ ಹಾಕೋಬೇಡಿ. ಎಷ್ಟೆಲ್ಲ ಹೇಳ್ತಾರೆ ಬಾಬಾ. ಇವಾಗಿರೋದು ನಮಗೆ ಸ್ವಲ್ಪನೇ ಸಮಯ. ನಾವು ಇನ್ನೂ ಈ ಹಳೆಯ ಪ್ರಪಂಚದ ವಿಷಯಗಳಲ್ಲಿ ಅಲ್ಪಕಾಲಿಕ ಸುಖ ಪ್ರಾಪ್ತಿಗಳು, ಸಂಬಂಧಗಳಲ್ಲಿ ಸಿಕ್ಕಾಕೊಂಡು, ಕರ್ಮ ಬಂಧನಗಳಲ್ಲಿ ಸಿಕ್ಕಾಕೊಂಡು, ಕರ್ಮ ಭೋಗಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವ? ಇಲ್ಲ ಸಿಕ್ಕಿರೋ ಅಂಥ ಅಮೂಲ್ಯವಾದ ಸಮಯ, ಸ್ವಲ್ಪ ಸಮಯ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಿದ್ದೀವ? ಇಲ್ಲ ವ್ಯರ್ಥ ಮಾಡ್ತಿದ್ದೀವ, ವೇಸ್ಟ್ ಮಾಡ್ತಿದ್ದೀವ? ಪುಣ್ಯ ಸಂಪಾದನೆ ಮಾಡ್ಕೊಳಕ್ಕೆ ತಯಾರಾಗಿದ್ದೀವ, ಇಲ್ಲ ಪಾಪ ಸಂಪಾದನೆ ಮಾಡ್ಕೊಳಕ್ಕೆ ತಯಾರಾಗಿದ್ದೀವ? ಏನು ತಯಾರು ಮಾಡ್ಕೊಳ್ತಿದ್ದೀವಿ ನಾವು? ಸಂಗಮ ಯುಗನೇ ಚಿಕ್ಕದು, ಅದರಲ್ಲೂ ಕೂಡ ನಾವು ಬಂದಿರೋದು ಯಾವಾಗ್ಲೂ ಜ್ಞಾನಕ್ಕೆ ಅಲ್ವಾ? ಅದರಲ್ಲಿ ಉಳಿದಿರೋದು ಇನ್ನು ಸ್ವಲ್ಪ ಸಮಯ. ನಾವು ಯಾವ ರೀತಿ ಇರಬೇಕು? ನಾವು ಇಲ್ಲೇ ಇರುವಂಥವರಲ್ಲ, ಮನೆಗೆ ಹೋಗುವಂಥವರೀಗ. ಮನೆಗೆ ಹೋಗ್ಬೇಕು, ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು, ಮತ್ತೆ ವಾಪಸ್ಸು ಹೊಸ ಪ್ರಪಂಚದಲ್ಲಿ ಬರಬೇಕು. ಇದಕ್ಕೆ ನಾವು ತಯಾರು ಮಾಡ್ಕೋಬೇಕೇ ಹೊರತು, ನಾವು ಈ ಹಳೆಯ ಪ್ರಪಂಚದ ಒಂದು ಸಂಸ್ಕಾರಗಳೇನಿದೆ ಅದರಲ್ಲಿ ಸಿಕ್ಕಾಕೊಂಡು ಅದನ್ನೇ ವೃದ್ಧಿ ಮಾಡಿ ನಾವೂ ಪಾಪಾತ್ಮರಾಗಿ ಇತರರನ್ನೂ ಪಾಪಾತ್ಮರಾಗಿ ಮಾಡೋದಕ್ಕೆ ನಾವು ನಿಮಿತ್ತ ಆಗಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರತಿ ಸೆಕೆಂಡು, ಈ ಸಂಗಮಯುಗದ ಒಂದು ಸೆಕೆಂಡು ಅನೇಕ ವರ್ಷಗಳಿಗೆ ಸಮ ಅಂತ ಹೇಳ್ತಾರೆ. ಆ ಸೆಕೆಂಡನ್ನು ನಾನು ಆತ್ಮದ ಸ್ಮೃತಿಯಲ್ಲಿರ್ತಾ, ಬಾಬಾ ಸ್ಮೃತಿಯಲ್ಲಿರ್ತಾ, ಪ್ರತಿಯೊಬ್ಬರಿಗೂ ಸೇವೆಯನ್ನು ಮಾಡ್ತಾ, ಸುಖ, ಶಾಂತಿ, ಪ್ರೀತಿಯನ್ನು ಕೊಡುವಂಥ ಸೇವೆ ಮಾಡ್ತಾ ಆ ಸೆಕೆಂಡನ್ನು ಸಫಲ ಮಾಡಬೇಕು.
ಅದು ಸತ್ಯುಗದ ಅನೇಕ ವರ್ಷಗಳಿಗೆ ನನಗೆ ಆ ಸುಖ ಶಾಂತಿ ಏನು ಕೊಟ್ಟಿರ್ತೀನಿ, ಯಾವ ರೀತಿ ನಾನು ಇಲ್ಲಿ ಸಫಲ ಮಾಡಿರ್ತೀನಿ, ಅವೆಲ್ಲವೂ ಸಹ ನನಗೆ ಅಲ್ಲಿ ಪ್ರಾರಬ್ಧದ ರೂಪದಲ್ಲಿ ಡಬಲ್ ಆಗಿ ನನಗೆ ಸಿಗತ್ತೆ. 100 ಪಟ್ಟು ಪದಮದಷ್ಟು ಜಾಸ್ತಿಯಾಗಿ ಸಿಗತ್ತೆ. ಒಂದು ಸೆಕೆಂಡ್ಗೆ ಪದಮದಷ್ಟು ಸಂಪಾದನೆ ಇದೆ ಅಂತ ಹೇಳ್ತಾರೆ. ಮತ್ತೆ ಆ ಒಂದು ಸೆಕೆಂಡನ್ನು ಕೋಪದಲ್ಲಿ, ತಾಪದಲ್ಲಿ, ದ್ವೇಷದಲ್ಲಿ, ವಿಕಾರಗಳಲ್ಲಿ ನಾನು ಕಳೆದೆ ಅಂದರೆ ಮತ್ತೆ ನಾನು ಕಳ್ಕೊಂಡಿದ್ದೆಷ್ಟು, ನಾನು ಪಡ್ಕೊಂಡಿದ್ದೆಷ್ಟು, ನಾನೇನು ಸಂಪಾದನೆ ಮಾಡಿಕೊಂಡೆ, ಇರೋ ಸ್ವಲ್ಪ ಸಮಯವನ್ನು ನಾನು ಯಾವ ರೀತಿ ಕಳೀತಿದ್ದೀನಿ, ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ಲೋಗನ್ ಸ್ಮೂತಿ ಇರಬೇಕು ನಮಗೆ. ಅರ್ಗಡಿ ಅಂತಿಮ ಗಡಿ, ಯಾವ ಕ್ಷಣ ಬೇಕಾದರೂ ನಮಗೆ ಅಂತಿಮ ಕ್ಷಣ ಆಗ್ಬೋದು. ನಮ್ಮ ಜೀವನದ ಅಂತಿಮ ಕ್ಷಣ ಆಗ್ಬೋದು. ಅದು ನಮ್ಮ ಜೀವನ ಆ ಕ್ಷಣದಲ್ಲೇ ನಮ್ಮ ಜೀವನದ ಪ್ರಯಾಣ ಅಂತ್ಯ ಆಗ್ಬೋದು. ಇದು ರಿಯಲೈಸ್ ಆಗಬೇಕು ನಾವು. ಆಗ ನಾವು ಇತರರಿಗೆ ಕಷ್ಟ ಕೊಡೋದು, ದುಃಖ ಕೊಡೋದು, ನಿಂದನೆ ಮಾಡೋದು, ಅವಗುಣಗಳನ್ನು ನೋಡೋದು ಅವೆಲ್ಲ ಮಾಡಲ್ಲ. ಬಾಬಾ ಏನು ಹೇಳ ನೋಡಿ, ಆ ಗುರು ಶಿಷ್ಯನಿಗೆ ಇರೋದು ನಿನ್ಗೆ 7 ದಿನ ಅಷ್ಟೇ ಸಮಯ, ಆಮೇಲೆ ನೀನು ಇರೋದಿಲ್ಲ ಅಂತ ಶಿಷ್ಯನಿಗೆ ಹೇಳಿದ್ರು. ಆದ್ರೆ ಬಾಬಾ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ವಲ್ಪ ಸಮಯ. ಅದು ಸತ್ಯ, ಅದು ಕಥೆನೇ ಇರ್ಬೋದು ಆಯ್ತಾ. ಅದು ಪರಿವರ್ತನೆ ಮಾಡೋದಕ್ಕೆ, ಅವ್ರಿಗೆ ರಿಯಲೈಸ್ ಮಾಡಿಸೋದಕ್ಕೆ, ಅರ್ಥ ಮಾಡಿಸೋದಕ್ಕೆ ಅವ್ರು ಆ ರೀತಿ ಅವ್ರಿಗೆ ಪರೀಕ್ಷೆಯನ್ನು ಕೊಟ್ಟರು. ಆದರೆ ಇಲ್ಲಿ ಬಾಬಾ ಸತ್ಯವಾಗಿ ಹೇಳ್ತಿದ್ದಾರೆ, ಈಗ ಇರೋದು ಸ್ವಲ್ಪ ಸಮಯ, ಇನ್ನ ನೀವು ಹೊರಡಬೇಕು, ಮನೆಗೆ ಹೊರಡಬೇಕು, ಹೊಸ ಪ್ರಪಂಚದಲ್ಲಿ ಬರಬೇಕು. ಅಚಾನಕ್ಕಾಗಿ ಅಕಸ್ಮಾತಾಗಿ ಏನು ಬೇಕಾದರೂ ಆಗುತ್ತೆ, ಎವರ್ ಆಗಿರಿ ಅಂತಿದ್ದಾರೆ. ಮತ್ತೆ ನಾವು ಅದನ್ನು ರಿಯಲೈಸ್ ಆಗಿದ್ದೀವ, ಅದರಂತೆಯೇ ನಡ್ಕೊಳ್ತಿದ್ದೀವ. ರಿಯಲೈಸ್ ಆಗಿ ಸುಖ, ಶಾಂತಿ, ಪ್ರೀತಿ, ಪವಿತ್ರತೆ, ಜ್ಞಾನ, ಪ್ರೇಮ, ಧೈರ್ಯ, ಸ್ನೇಹ ಎಲ್ಲವೂ ನಾವು ಇವೆಲ್ಲದರಿಂದ ನಮ್ಮ ಜೀವನವನ್ನು ನಡೆಸ್ತಾ ಇತರರಿಗೂ ಅದನ್ನೇ ಕೊಡ್ತಿದ್ದೀನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಮೋಹ ಮಮಕಾರವನ್ನು ತೆಗಿರಿ, ಎಲ್ಲರಿಗೂ ಕೊಡಿ. ಏನು ಕೊಡಿ? ಆತ್ಮಿಕ ಸ್ನೇಹ ಪ್ರೀತಿ ಕೊಡಿ. ಕೊಟ್ಟುಬಿಟ್ಟು ಅತೀತ ಆಗ್ಬಿಡಿ ಅಂತಾರೆ ಬಾಬಾ. ಕೊಟ್ಟುಬಿಟ್ಟು ಏನು ಮಾಡಬೇಕು? ನಾವು ಅತೀತ ಆಗ್ಬಿಡ್ಬೇಕು. ಯಾಕೆ ಅಂದರೆ ನಾವು ದಾತನ ಮಕ್ಕಳು, ದಾತ ವಿದಾತ ವರದಾತನ ಮಕ್ಕಳು, ಮಾಸ್ಟರ್ ದಾತರು, ವಿದಾತರು, ವರದಾತರು. ನಾವು ಇತರರಿಗೆ ನಾವು ಸುಖ, ಶಾಂತಿ, ಪ್ರೀತಿ ಕೊಡಬೇಕು. ಕೊಟ್ಟು ಅತೀತ ಆಗ್ಬಿಡ್ಬೇಕು. ಕೊಟ್ಟು ನಾವು ಅವರು ಮತ್ತೆ ವಾಪಸ್ ನನಗೆ ಕೊಡಲಿ ಅಂತ ಕಾಯಬಾರ್ದು, ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಹಾಗೆ ತಾನೇ ಮಾಡ್ತೀವಿ. ಯಾರಿಗಾದ್ರೂ ಗೌರವ ಕೊಡ್ತೀವಿ, ನೋಡಿ ಎಷ್ಟು ಗೌರವದಿಂದ ಮಾತಾಡ್ತಾ ಇದ್ದೀನಿ, ಗೌರವದಿಂದ ಅವ್ರು ನನಗೆ ಗೌರವನೇ ಕೊಡ್ತಾಯಿಲ್ಲ, ಯಾವ ರೀತಿ ಮಾತಾಡ್ತಿದ್ದಾರೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಗೌರವ ಕೊಟ್ಟುಬಿಟ್ಟು ಅಲ್ಲೇ ಕೂತ್ಕೊಳ್ತೀವಿ, ಕೊಡಲಿ ನನಗೆ ವಾಪಸ್ಸು ಗೌರವ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅತೀತ ಆಗೋದೇ ಇಲ್ಲ. ಕೊಟ್ಟು ಅತೀತ, ಮನಸ್ಸು ಬುದ್ಧಿಯಿಂದ ಅತೀತ ಆಗ್ಬಿಡ್ಬೇಕು. ಪ್ರೀತಿ, ಸ್ನೇಹ, ಪಾಲನೆ ಎಲ್ಲ ಕೊಡಿ, ಅತೀತ ಆಗ್ಬಿಡಿ. ಈಗ ಬಾಬಾ ಹಾಗೆ ತಾನೇ ಮಾಡ್ತಾರೆ. ಬಂದು ಮಕ್ಕಳೆಲ್ಲರನ್ನ ಪ್ರೀತಿ ಮಾಡ್ತಾರೆ, ಸ್ನೇಹವನ್ನು ಕೊಡ್ತಾರೆ. ಆದರೆ ನಿರ್ಮೋಹಿಯಾಗಿದ್ದಾರೆ ಅವರು, ನಿರ್ಮೋಹಿಯಾಗಿದ್ದಾರೆ. ಎಲ್ಲ ಮಾಡ್ತಾರೆ ಆದರೆ ನಿರ್ಮೋಹಿ, ಅತೀತ ಆಗ್ಬಿಡ್ತಾರೆ ಅವರು. ಅದೇ ರೀತಿ ನಾವೂ ಸಹ ಆತ್ಮಿಕ ಸ್ನೇಹ ಸಂಬಂಧದಲ್ಲಿ ಬರಬೇಕು, ಆತ್ಮಿಕ ಪ್ರೀತಿಯನ್ನು ತೋರಿಸ್ಬೇಕು, ಆತ್ಮಿಕ ಪಾಲನೆಯನ್ನು ಕೊಡಬೇಕು. ಕೊಟ್ಟು ಅತೀತ ಆಗಬೇಕು. ಕೊಟ್ಬಿಟ್ಟು ಅವ್ರು ಮತ್ತೆ ನನಗೆ ವಾಪಸ್ ಗೌರವ ಕೊಡಲಿ, ಪ್ರೀತಿ ಕೊಡಲಿ, ನಂಗೆ ಸುಖ ಕೊಡಲಿ, ಆನಂದ ಕೊಡಲಿ, ಸ್ನೇಹ ಕೊಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಕಾಯಬಾರ್ದು. ಆವಾಗ ನಾವು ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅವ್ರು ಕೊಡಲ್ಲ ಅಲ್ಲ, ಆವಾಗೇ ನಮಗೆ ಕೋಪ, ಬೇಜಾರು. ನೋಡ್ದ, ನಾನು ಇಷ್ಟು ಸ್ನೇಹದಿಂದ ಇದ್ದೆ ಅವ್ರ ಹತ್ರ, ಇಷ್ಟು ಪ್ರೀತಿಯಿಂದ ಇದ್ದೆ, ಅವ್ರು ನನಗೆ ಈ ಥರ ಮಾಡಿಬಿಟ್ರು, ಆ ಥರ ಮಾಡಿಬಿಟ್ರು, ನನಗೆ ಗೌರವನೇ ಕೊಡಲಿಲ್ಲ, ಅವ್ರಿಗೆ
ಒಂದು ಚೂರು ಸಹ ಲಾಯಲ್ಟಿ ಅನ್ನೋದೇ ಇಲ್ಲ. ಈ ಥರ ಎಲ್ಲ ನಾವು ಮಾತಾಡ್ತೀವಿ. ಯಾಕೆ? ಕೊಟ್ಟುಬಿಟ್ಟು ಅಲ್ಲೇ ಕೂತ್ಕೋತೀವಿ ಪಡ್ಕೊಳಕ್ಕೆ. ಆವಾಗ ಆ ರೀತಿ ನಾವು ಮಾತಾಡಿದಾಗ, ಯೋಚನೆ ಮಾಡಿದಾಗ ಅವ್ರ ಬಗ್ಗೆ ಕೊಡಲಿಲ್ವಲ್ಲ ಈ ರೀತಿ ಆ ರೀತಿ ಅಂತ ಅಲ್ಲಿ ಘರ್ಷಣೆ ಆಗುತ್ತೆ. ಮನಸ್ಸು, ನಮ್ಮ ಒಂದು ಸ್ಥಿತಿ ಹಾಳಾಗತ್ತೆ. ಕೊಟ್ಟು ಅತೀತ ಆಗ್ಬಿಡ್ಬೇಕು. ನಾವು ಕೊಡೋರೇ ಹೊರತು ತಗೊಳ್ಳೋರಲ್ಲ ನಾವು. ದಾತನ ಮಕ್ಕಳು ಸದಾ ದಾತ ಸ್ಥಿತಿ ಅಂದ್ರೆ ಕೊಡುವಂಥ ಸ್ಥಿತಿ. ದಾತರ ಮಕ್ಕಳು ಸದಾ ಕೊಡೋದಕ್ಕೆ ಇರುವಂಥದ್ದು, ಬೇಡೋದಕ್ಕಲ್ಲ. ಬೇಡಬಾರ್ದು, ಕೇಳಬಾರ್ದು. ಕೊಡಬೇಕು, ಅತೀತ ಆಗ್ಬಿಡ್ಬೇಕು. ಆಗ ಅದರ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ. ಇಲ್ಲ ಅಂದರೆ ಅವ್ರು ಕೊಡ್ತಾರೋ ಕೊಡಲ್ವೋ ನಮಗೆ ಗೊತ್ತಿರಲ್ಲ. ಕೊಟ್ಬಿಟ್ಟು ನಾವು ಕಾತ್ಕೊಂಡಿರೋದು ಕೊಡಲಿ ಅಂತ. ಅವ್ರು ಕೊಟ್ಟಿಲ್ಲ ಅಂತಂದರೆ ನಾವೆಷ್ಟೋ ಸರಿ ಯೋಚನೆ ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಗೊತ್ತಾ? ಆದರೆ ಅವ್ರು ನಮಗೆ ಪ್ರೀತಿನೇ ಕೊಡೋದಿಲ್ಲ. ನನ್ನ ಬಗ್ಗೆ ದ್ವೇಷ ಇಟ್ಕೊಂಡಿದ್ದಾರೆ, ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ. ನಾವು ಅರ್ಥ ಮಾಡ್ಕೋಬೇಕು, ಕರ್ಮಗಳ ಲೆಕ್ಕಾಚಾರನೂ ಇದೆ, ಕರ್ಮಗಳ ಗುಹ್ಯಗತಿನೂ ಇದೆ. ಆದರೂ ನಾವು ಕೊಟ್ಟು ಏನು ಮಾಡಬೇಕು? ಅತೀತ ಆಗ್ಬಿಡ್ಬೇಕು ಅಷ್ಟೇ. ಇಲ್ಲಾಂದರೆ ಅಲ್ಲಿ ಬೇಜಾರಾಗುವಂಥದ್ದು, ಕೋಪ ಬರುವಂಥದ್ದು, ದುಃಖ ಬರುವಂಥದ್ದು ಎಲ್ಲ ಬಂದ್ಬಿಡುತ್ತೆ. ಅಲ್ಲಿ ವಿಕಾರಗಳು ಬಂದ್ಬಿಡುತ್ತೆ. ಅಲ್ಲಿ ವಿಕರ್ಮಗಳಾಗ್ಬಿಡುತ್ತೆ ಅಲ್ಲಿ. ಅದಕ್ಕೆ ಈ ಸಮಯ ಏನಿದೆ, ಅಮೂಲ್ಯವಾದ ಸಮಯ, ಆ ಸಮಯವನ್ನು ಬಾಬಾ ಹೇಗೆ ಹೇಳಿದರೆ ಆ ರೀತಿಯೇ ಅದನ್ನು ರಿಯಲೈಸ್ ಮಾಡಿಕೊಂಡು ಅದರಂತೆಯೇ ನಾನು ನಡ್ಕೊಂಡು ಹೋಗೋದಕ್ಕೆ ಈ ಸಮಯವನ್ನು ನಾನು ಕೊಡಬೇಕಾಗತ್ತೆ. ಉಳಿದಿರೋ ನನ್ನ ಜೀವನ, ನನ್ನ ಸಮಯವನ್ನು ಕೊಡಬೇಕಾಗತ್ತೆ. ಬಾಬಾ ಬಂದು ಅಷ್ಟು ನಮಗೆ ಅರ್ಥ ಮಾಡಿಸ್ತಿದ್ದಾರೆ. ಪ್ರತಿದಿನ ಅರ್ಥ ಮಾಡಿಸ್ತಿದ್ದಾರೆ. ಸಮಯ ಎಂತಹದ್ದಿದೆ, ನಾವು ಯಾವ ರೀತಿ ಆಗಬೇಕು, ಯಾವ ರೀತಿ ತಯಾರಾಗಬೇಕು, ಎಲ್ಲವನ್ನೂ ಅರ್ಥ ಮಾಡಿಸ್ತಿದ್ದಾರೆ. ನಾವು ಆದರೂ ಕೂಡ ನೋಡಿ, ಗುರು ಆ ರೀತಿ ಹೇಳಿದ್ರು ಆಯಿತಾ. ಆ 7 ದಿನದ ತಾನೇ ಎಲ್ಲ ಹೆಂಗೆ ಬೇಕಾದ್ರೆ ಹಂಗೆ ಬಿಡು, ಇರೋದು 7 ದಿನ ಅಲ್ವಾ, ಚೆನ್ನಾಗಿ ಮಜಾ ಮಾಡೋಣ 7 ದಿನವನ್ನು. ಇರೋದೇ 7 ದಿನ, ಅದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು? ಏನೇನು ತಿನ್ನಬೇಕೋ, ಹಂಗಿರ್ಬೇಕೋ, ಏನೇನು ಮೋಸ ಮಾಡಬೇಕೋ, ಹೆಂಗೆ ಬೇಕಾ ಹಂಗಿದ್ದು ಕಳೆದು ಬಿಡೋಣ ಜೀವನ ಅಂತ ಯೋಚನೆ ಮಾಡಲಿಲ್ಲ ಆ ಶಿಷ್ಯ. ಯಾಕಂದರೆ ಅವ್ರ ಗುರು ನೀತಿ ಪಾಠವನ್ನು ಪ್ರವಚನದಲ್ಲಿ ಎಲ್ಲವನ್ನ ತಿಳಿಸಿದ್ರು. ಅದನ್ನು ರಿಯಲೈಸ್ ಆಗಿ ಈ ಒಂದು 7 ದಿನಗಳಲ್ಲಿ ನಾನು ಈ ರೀತಿ ನಡೆದು ನಾನು ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಆ ಸಮಯವನ್ನು ನಾನು ಕಳಿಬೇಕು ಅಂತ ನಿರ್ಣಯ ಮಾಡಿಕೊಂಡ. ಇಲ್ಲಿ ಬಾಬಾ ಬಂದು ನಮಗೆ ಪ್ರತಿದಿನ ಜ್ಞಾನದಲ್ಲಿ ತಿಳಿಸ್ತಿದ್ದಾರೆ. ಬಾಬಾ ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ ನಮಗೆ ಎಷ್ಟು ಒಳ್ಳೆಯ ಒಂದು ಮಾರ್ಗವನ್ನು ತಿಳಿಸ್ತಿದ್ದಾರೆ. ಎದ್ರು, ಕೂತ್ರು, ಮಲಗಿದ್ರು, ಎಲ್ಲದಕ್ಕೂ ಬಾಬಾ ತನ್ನ ಮತವನ್ನು, ಶ್ರೀಮತವನ್ನು ಕೊಟ್ಟಿದ್ದಾರೆ. ಇರೋದು ಸ್ವಲ್ಪ ಸಮಯ, ಆ ಸ್ವಲ್ಪ ಸಮಯದಲ್ಲಿ ನಾನು ಈ ರೀತಿ ಶ್ರೇಷ್ಠವಾಗಿ ನಾನು ಕರ್ಮಗಳನ್ನು ಮಾಡ್ತಾ ಶ್ರೇಷ್ಠ ಜೀವನವನ್ನು ನಡೆಸಿ ಆ ಒಂದು ಸಮಯವನ್ನು ನಾನು ಅಂದರೆ ಕಳಿಬೇಕು. ನಾನು ಆ ಸಮಯವನ್ನು ನಾನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾವು ರಿಯಲೈಸ್ ಆಗಿ ಮಾಡಬೇಕಾಗತ್ತೆ. ನಾವು ಎಷ್ಟು ಮಂದಿ ನಾವು ಈ ರೀತಿ ನಾವು ಮಾಡ್ತಿದ್ದೀವಿ, ಈ ರೀತಿ ಧಾರಣೆ ಮಾಡ್ಕೊಂಡಿದ್ದೀವಿ, ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಅರ್ಧಕಲ್ಪ ನೀವು ವಿಕಾರಗಳಲ್ಲಿ ಬಂದ್ರಿ, ದುಃಖದಲ್ಲಿ, ಅಶಾಂತಿಯಲ್ಲಿ, ಎಲ್ಲದರಲ್ಲೂ ಬಂದ್ರಿ. ಈಗ ನಾನು ನಿಮಗೆ ಅರ್ಧಕಲ್ಪ ಸುಖ ಶಾಂತಿ ಕೊಡಬೇಕು, ಸುಖ ಪ್ರಪಂಚಕ್ಕೆ ಕಳಿಸ್ಬೇಕು. ಇರೋದು ಸ್ವಲ್ಪನೇ ಸಮಯ, ಸಂಪಾದನೆ ಮಾಡ್ಕೊಂಬಿಡಿ, ಎಲ್ಲ ನೀವು ತುಂಬ್ಕೊಂಬಿಡಿ, ಜಮಾ ಮಾಡ್ಕೊಂಬಿಡಿ, ಅರ್ಧಕಲ್ಪ ನೀವು ಸುಖವಾಗಿರ್ತೀರಾ ಅಂತ ಹೇಳ್ತಿದ್ದಾರೆ. ನಾವು ಜಮಾ ಮಾಡ್ಕೊಳ್ತಿದ್ದೀವ, ಕಳ್ಕೊಳ್ತಿದ್ದೀವ, ಏನು ಮಾಡ್ತಾ ಇದ್ದೀವಿ, ನಮ್ಮನ್ನು ನಾವೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಏನು ಸಮಯ ಇದೆ, ಸ್ವಲ್ಪ ಸಮಯ, ಅದರ ಒಂದು ಮಹತ್ವವನ್ನು ತಿಳ್ಕೊಳ್ಳಿ, ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳಿ, ಅದ್ರ ಕಡೆ ಗಮನ ಕೊಡಿ, ರಿಯಲೈಸ್ ಆಗಿ ಆ ಸಮಯದ ಒಂದು ಬೆಲೆ ತಿಳ್ಕೊಳ್ಳಿ. ಈ ಸಮಯ ಹೋದ ಮೇಲೆ ಪಶ್ಚಾತ್ತಾಪ ಪಡಬಾರ್ದಲ್ಲ, ಆವಾಗ ರಿಯಲೈಸ್ ಆಗೋದಲ್ಲ, ಅಯ್ಯೋ ಬಾಬಾ ನಂಗೆ ಅಷ್ಟು ಕೊಟ್ಟಿದ್ರೆ ಸಮಯ, ನಾನು
ಈ ಹಳೆಯ ಪ್ರಪಂಚ, ದೇಹದಾರಿಗಳು, ಅಲ್ಪಕಾಲಿಕ ಸುಖದಲ್ಲಿ ಆ ಹಳೆಯ ಪ್ರಪಂಚದ ವಿಷಯಗಳಲ್ಲಿ ಎಷ್ಟು ಸಮಯ ವ್ಯರ್ಥ ಮಾಡಿಬಿಟ್ಟೆ ನಾನು. ಆ ಇದ್ದಿದ್ದ ಸಮಯವನ್ನು ನಾನು ಸಂಪಾದನೆ ಕಡೆ ಕೊಟ್ಟಿದ್ದಿದ್ರೆ ಎಷ್ಟು ಸಂಪಾದನೆ ಆಗ್ತಿತ್ತು. ಅಷ್ಟು ನಾನು ಕಳ್ಕೊಂಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಟು, ಆವಾಗ ರಿಯಲೈಸ್ ಆಗಿ ಪಶ್ಚಾತ್ತಾಪ ಪಡೋದಲ್ಲ, ಈಗಲೇ ರಿಯಲೈಸ್ ಆಗಿ ನಾವು ಪಶ್ಚಾತ್ತಾಪ ಪಡೋ ಥರ ಇಟ್ಕೊಳ್ಳದೆ ಈ ಸಮಯವನ್ನು ನಾವು ಸಫಲ ಮಾಡಿ, ಈಶ್ವರೀಯ ಕಾರ್ಯದಲ್ಲಿ ಸಫಲ ಮಾಡಿ, ಸ್ವಕಲ್ಯಾಣ ವಿಶ್ವ ಕಲ್ಯಾಣ, ಅದರಲ್ಲಿ ನಮ್ಮ ಹತ್ರ ಏನೇನಿದೆ, ಶರೀರ, ಮನಸ್ಸು, ಬುದ್ಧಿ, ಸಂಸ್ಕಾರ, ನಮ್ಮ ದೃಷ್ಟಿ, ವೃತ್ತಿ, ಧನ, ಸಂಬಂಧಗಳು, ಅವೆಲ್ಲವನ್ನ ಈಶ್ವರೀಯ ಕಾರ್ಯದಲ್ಲಿ ಸಮರ್ಪಣೆ ಮಾಡಿ ಉಪಯೋಗಿಸ್ಕೊಳ್ಳಿ. ಅದು ಈಶ್ವರೀಯ ಬ್ಯಾಂಕಲ್ಲಿ ಜಮಾ ಆಗಿರುತ್ತೆ. ಬಾಬಾ ಎಷ್ಟು ಸರಿ ಹೇಳಿದಾರಲ್ಲ, ಎಲ್ಲವನ್ನ ಕೊಟ್ಟು ಕೇವಲ ಸ್ವಕಲ್ಯಾಣ ವಿಶ್ವ ಕಲ್ಯಾಣಕ್ಕೋಸ್ಕರ ಇವೆಲ್ಲವನ್ನ ಸದುಪಯೋಗ ಮಾಡ್ಕೊಳ್ಳಿ. ಇರೋದು ಸ್ವಲ್ಪ ಸಮಯ ಅಲ್ವಾ, ಎಷ್ಟು ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಲಾಸ್ಟಲ್ಲಿ ರಿಯಲೈಸ್ ಆಗಿ ಆವಾಗ ಪಶ್ಚಾತ್ತಾಪ ಪಡೋದಲ್ಲ. ಅಷ್ಟು ಮಹತ್ವ ಇದೆ ಸಮಯಕ್ಕೆ. ಇಲ್ಲಿ ಇವಾಗಂತೂ ಅತಿ ಅಂತಿಮಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಇನ್ನು ತುಂಬ ಸಮಯ ಅದರ ಒಂದು ವಿರಾಟ ರೂಪ ತೋರಿಸೋದೇ ಇದೆ ಈಗ ಸಮಯ. ಡ್ರಾಮಾದ ಅಂತಿಮ ಕ್ಷಣಗಳಲ್ಲಿದ್ದೀವಿ ನಾವು, ಅಂತಿಮ ಸಮಯದಲ್ಲಿದ್ದೀವಿ ನಾವು. ಅಂತಿಮ ಘಟನೆಗಳನ್ನು ನಾವೀಗ ನೋಡಬೇಕಾಗತ್ತೆ. ಅದು ನೋಡಿದಾಗ ತಡ್ಕೊಳ್ಳೋಷ್ಟು ಶಕ್ತಿ ಬೇಕಲ್ವಾ. ಅದು ನೋಡಿನೂ ಸಹ ಅದನ್ನು ಅದಕ್ಕೆ ಅತೀತ ಆಗಿ ಸಾಕ್ಷಿಯಾಗಿ ಪರಮಾತ್ಮನ ಸ್ಮೃತಿಯಲ್ಲಿ ಸ್ಥಿತರಾಗುವಂಥ ಶಕ್ತಿ ನಮ್ಮಲ್ಲಿರಬೇಕಲ್ಲ, ಅಷ್ಟು ಧೈರ್ಯ ನಮ್ಮಲ್ಲಿರಬೇಕಲ್ಲ. ಅದಕ್ಕೆ ಈ ಸಮಯದಲ್ಲಿ ನಾವು ಏನಿದೆ ಇವಾಗ ಇನ್ನು ಎಷ್ಟು ಸಮಯ ಇದೆ, ತುಂಬ ವರ್ಷಗಳೂ ಇಲ್ಲ, ತಿಂಗಳುಗಳು ಅಂತಲೇ ನಾವು ಹೇಳ್ಬೋದು. ಆ ಸಮಯದಲ್ಲೇ ನಾವು ಬಹುಕಾಲದ ಪುರುಷಾರ್ಥ ಸ್ವಲ್ಪ ಸಮಯದಲ್ಲೇ ನಾವು ಮಾಡಿರಬೇಕಾಗತ್ತೆ ಇವೆಲ್ಲವನ್ನ. ಆಗ ನಮಗೆ ಅಂತಿಮದಲ್ಲಿ ಸಹಜ ಆಗತ್ತೆ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ರಿಯಲೈಸೇಷನ್ ಶಕ್ತಿ. ಅರ್ಥಕೊಳ್ಬೇಕು, ಬೆಲೆ ತಿಳ್ಕೊಳ್ಬೇಕು, ನಾವು ಪ್ರತಿಯೊಂದರ ಬೆಲೆ ತಿಳ್ಕೊಳ್ಬೇಕು. ನಾವು ಬಾಬಾರವರ ಬಗ್ಗೆ ಅವರ ಒಂದು ಬೆಲೆ, ನನ್ನ ಒಂದು ಬೆಲೆ, ನನ್ನ ಒಂದು ಪ್ರಾಪ್ತಿ ಏನು, ಬಾಬಾ ಏನು ಆಸ್ತಿ ಕೊಡ್ತಿದ್ದಾರೆ ಅಲ್ವಾ, ನಮಗೆ ಜನ್ಮಸಿದ್ಧ ಅಧಿಕಾರಿಯಾಗಿ ಏನೇನೆಲ್ಲ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಪ್ರಾಪ್ತಿ ಕೊಡ್ತಿದ್ದಾರೆ, ಎಲ್ಲದರ ಒಂದು ರಿಯಲೈಸ್ ಆಗಬೇಕು. ನಾವು ಅದರ ಬೆಲೆ ಅರ್ಥಕೋಬೇಕು. ಬಾಬಾರವರೊಂದು ಜ್ಞಾನ ಖಜಾನೆಗಳು ಎಷ್ಟಿದಾವೆಲ್ಲ, ಸಮಯ, ಜ್ಞಾನ, ಶ್ವಾಸನೂ ಖಜಾನೆನೆ, ಗುಣಗಳು, ಶಕ್ತಿಗಳು, ಈ ಮುರುಳಿನೂ ಸಹ ಒಂದು ಖಜಾನೆನೆ ಅಲ್ವಾ. ಇವೆಲ್ಲವನ್ನೂ ಸಹ ಸಮಯ, ಎಲ್ಲ ಸಂಕಲ್ಪಗಳು, ಇವೆಲ್ಲವನ್ನ ನಾವು ಏನು ಮಾಡಬೇಕಾಗತ್ತೆ, ಸ್ವಕಲ್ಯಾಣಕ್ಕೆ ವಿಶ್ವ ಕಲ್ಯಾಣಕ್ಕೆ ಉಪಯೋಗಿಸ್ಬೇಕಾಗತ್ತೆ. ಈ ಖಜಾನೆಗಳನ್ನು ಅಲ್ಲಿ ಸಫಲ ಮಾಡಬೇಕು. ಆಗ ಅದರಿಂದ ನಮಗೆ ಸಫಲತೆ ಸಿಗುತ್ತೆ. ಆ ಇರುವಂಥ ಸ್ವಲ್ಪ ಸಮಯವನ್ನು ನಾವು ಶ್ರೇಷ್ಠವಾಗಿ ನಾವು ಕಳಿತೀವಿ. ಶ್ರೇಷ್ಠ ಜೀವನ ಆಗಿರುತ್ತೆ ಅಲ್ಲಿವರೆಗೂ ನಮ್ಮದು. ಶ್ರೇಷ್ಠ ಸಂಪಾದನೆ ಆಗಿರುತ್ತೆ, ಶ್ರೇಷ್ಠ ಕರ್ಮಗಳಾಗಿರುತ್ತೆ. ವಿಕರ್ಮಗಳಾಗೋದಿಲ್ಲ, ಪಾಪಗಳಾಗೋದಿಲ್ಲ ಆವಾಗ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.